ಕಾರ್ಯಕ್ರಮದ ಮಧ್ಯಭಾಗದಲ್ಲಿ ನಾವೆಲ್ಲ ಉಪಸ್ಥಿತರಿದ್ದೇವೆ. ಈ ಮೊದಲೇ ನಡೆದಂತಹ ಮುಖವರ್ಣಿಕೆ ಹಾಗೂ ವೇಷಭೂಷಣ ಕಟ್ಟುವ ಬಗ್ಗೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ವಿದ್ಯಾರ್ಥಿಗಳಿಗೆ ಮನಮುಟ್ಟುವ ರೀತಿಯಲ್ಲಿ ನಡೆದಿರುವುದು ಅತೀವ ಸಂತೋಷದಲ್ಲಿ ಯಶಸ್ವಿಯಾಗಿ ನಡೆದಿದೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ವಿಚಾರ ಸಂಕಿರಣದಲ್ಲಿ ನಾವು ವಿಷಯವನ್ನು ತಗೊಂಡದ್ದು ಪರಿವರ್ತನೆಯ ಪರ್ವಕಾಲದಲ್ಲಿ ಯಕ್ಷಗಾನ ಕಲೆ. ಇದರಲ್ಲಿ ವಿಷಯ ಮಂಡನೆ ಮಾಡಲಿಕ್ಕಿದ್ದಾರೆ ಶ್ರೀ ಸದಾಶಿವ ಆಳ್ವ ದೇವಿಪುರ ತಲಪಾಡಿ. ಇವರು ಯಕ್ಷಗಾನ ವೇಷಧಾರಿ ಹೌದು, ಯಕ್ಷಗಾನ ಪ್ರಸಿದ್ಧ ಅರ್ಥಧಾರಿಗಳು ಹೌದು, ಹಾಗೆ ನಿರೂಪಕರು ಹೌದು, ದೇವರುಗಳ ಬಗ್ಗೆ ತುಂಬ ವಿಷಯವನ್ನು ಪ್ರಸ್ತುತಪಡಿಸಿದವರು. ಅವರನ್ನು ನಾವು ಯಕ್ಷಗಾನ ಅಕಾಡೆಮಿಯ ಪರವಾಗಿ ಮೊದಲಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರನ್ನು ಅದರ ಜೊತೆಗೆ ನಮ್ಮ ಈ ಸುಂದರ ಕಾರ್ಯಕ್ರಮವನ್ನು ಚಂದಗಾಣಿಸಲು ನಮ್ಮ ಆಹ್ವಾನಿತ ಅತಿಥಿಗಳಲ್ಲಿ ಒಬ್ಬರು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ನಮ್ಮೊಂದಿಗಿದ್ದಾರೆ. ಸಂಚಾಲಕರು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರ್ಲಕಟ್ಟೆ. ಅವರನ್ನು ಕೂಡ ಇಡೀ ನಮ್ಮ ಸಂಸ್ಥೆಯ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಇದ್ದೇವೆ. ಅದರ ಜೊತೆಗೆ ಶ್ರೀ ರಾಜೇಶ್ ಕುಲಾಯಿ ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಇಡೀ ನಮ್ಮ ಕಾರ್ಯಕ್ರಮದ ವತಿಯಿಂದ ಆತ್ಮೀಯವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಸಂವಾದ ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಶ್ರೀ ಹರೀಶ್ ಬಳಂತಿಮುಗರು, ಪ್ರಬಂಧಕರು ಹನುಮಗಿರಿ ಮೇಳ. ಇವರ ಬಗ್ಗೆ ತುಂಬ ಹೇಳಬೇಕೆಂದಲ್ಲ, ಯಾಕೆಂದರೆ ಯಕ್ಷಗಾನ ರಂಗದಲ್ಲಿ ಎಲ್ಲವನ್ನು ಬಲ್ಲಂತಹ ಸವ್ಯಸಾಚಿ ಕಲಾವಿದರು. ಪ್ರಸ್ತುತ ಹನುಮಗಿರಿ ಅಂದರೆ ಪ್ರಸಿದ್ಧ ಮೇಳ, ನಮ್ಮ ತೆಂಕು ಮೇಳಗಳೇ ಪ್ರಸಿದ್ಧಿಯನ್ನು ಪಡೆದು ಹೆಸರಂತ ಮೇಳವಾದ ಹನುಮಗಿರಿ ಮೇಳ, ಇದರ ಪ್ರಬಂಧಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ಇವರು ಅರ್ಥಧಾರಿಗಳು ಹೌದು, ವೇಷಧಾರಿಯೂ ಹೌದು, ನಮ್ಮ ಆತ್ಮೀಯರು ಹೌದು. ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿ ಕೊಟ್ಟು ಬಂದಿದ್ದಾರೆ. ಅವರಿಗೆ ನಮ್ಮ ಯಕ್ಷಗಾನ ಅಕಾಡೆಮಿ ಮತ್ತು ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಇವರನ್ನು ಧನ್ಯವಾದ. ಶ್ರೀ ಹರೀಶ್ ಭಟ್ಟೇಡ್ಕ ಇವರು ಶಾಲು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅಲ್ಲಿ ಸಮನ್ವಯಕಾರರು ಅಂತಿದ್ದಾರೆ. ನಮ್ಮವರಾದ ಶ್ರೀ ರಮಣಾಚಾರ್ಯ ಕಾರ್ಕಳ. ಇವರ ಬಗ್ಗೆ ನಮ್ಮ ಕಲಾವಿದರಿಗೆಲ್ಲ ಹೆಚ್ಚು ಗೊತ್ತುಂಟು. ತೆಂಕು ಬಡಗು ಪ್ರಸಿದ್ಧ ವೇಷಧಾರಿ ಹೌದು, ಪ್ರಸಿದ್ಧ ಅರ್ಥಧಾರಿಗಳು ಹೌದು, ಕಾರ್ಕಳದಲ್ಲಿ ಪ್ರಖ್ಯಾತವನ್ನು ಪಡೆದಂಥ ಒಬ್ಬ ನ್ಯಾಯವಾದಿಯೂ ಹೌದು. ಹಾಗೆ ಮತ್ತು ನಮ್ಮ ಸಂಘದ ಆಟಕ್ಕೆ ನಾವು ಸದಸ್ಯರ ನಾವೆಲ್ಲ ಸೆಟ್ ಮಾಡಿದ ಆಟಕ್ಕೆ ಕೆಲವು ಕಡೆ ನಮಗೆ ವೇಷಕ್ಕೂ ಬಂದಿದ್ದಾರೆ. ನಮ್ಮೊಂದಿಗೆ ತುಂಬ ಸಹಕಾರ ಕೊಟ್ಟವರು. ಅವರ ಬಗ್ಗೆ ನಾವು ಹೆಚ್ಚು ಹೇಳಲಿಕ್ಕೆ ಹೋದರೆ ತುಂಬ ಉಂಟು. ಹಾಗಾಗಿ ಸ್ವಲ್ಪದರಲ್ಲೇ ನಿಲ್ಲಿಸಿ ಅವರನ್ನು ನಮ್ಮ ಅಕಾಡೆಮಿ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶಾಲು ಮತ್ತು ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಲೋ. ಅದರ ಜೊತೆಗೆ ನಮ್ಮ ಈ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾದಂತಹ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಹಾಗೂ ರಾಜೇಶ್ ಕುಲ ಇವರಿಬ್ಬರಿಗೂ ಶಾಲು ಮತ್ತು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಶ್ರೀಯುತ ಕೃಷ್ಣಪ್ಪ ಕಿನ್ಯ ಹಾಗೂ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ನಮ್ಮ ಇಂದಿನ ವಿಚಾರಗೋಷ್ಠಿ ಯಕ್ಷಗಾನ ಪರಂಪರೆಯನ್ನು ಕಾಣಬೇಕಾದರೆ ಸಾರ್ವವರ್ಣಿಕ ಸಾರ್ವಲೌಕಿಕವಾದಂತಹ ಒಂದು ಕ್ರೀಡನೀಯಕ ಎಂಬ ಅರ್ಥದಲ್ಲಿ ಸಕಲ ರೂಪಗಳನ್ನು ಕೂಡ ಹೊಂದಿರುವಂತಹ ಒಂದು ವಿಶಿಷ್ಟ ಹಾಗೂ
ಶ್ರೀಮಂತ ಪರಂಪರೆಯುಳ್ಳಂತಹ ಯಕ್ಷಗಾನ. ಈ ಯಕ್ಷಗಾನವು ಪರಿವರ್ತನೆಯ ಪರ್ವಕಾಲದಲ್ಲಿ, ಅಂದರೆ ಪರಿವರ್ತನೆ ಜಗದ ನಿಯಮ ಎಂಬ ಅರ್ಥದಲ್ಲಿ ಇಂದಿನ ಕಾಲಘಟ್ಟಕ್ಕೆ ಪೂರ್ವ ಪರಂಪರೆಯಲ್ಲಿ ಯಾವ ಉದ್ದೇಶಕ್ಕೆ ಯಕ್ಷಗಾನವನ್ನು ನಾವು ಆಡಿಸುತ್ತಾ ಇದ್ದೆವು, ಯಾವ ಬಯಲಾಟಗಳನ್ನು ನಾವು ಅಷ್ಟು ಗೌರವಪೂರ್ವಕವಾಗಿ ನಡೆಸುತ್ತಾ ಇದ್ದೆವು, ಅದರ ಪ್ರಸ್ತುತತೆ ಅಥವಾ ಇಂದಿನ ವ್ಯವಸ್ಥೆಯಲ್ಲಿ ಇದರ ರೂಪಾಂತರಗಳಾಗಿದೆಯೋ ಆ ರೂಪಾಂತರಗಳ ಸದ್ವಿಚಾರವೇನು ಅಥವಾ ಅದರಿಂದಾದಂತಹ ಕೆಡುಕು ಏನು, ಪರಂಪರೆಯ ಮುಖ್ಯವೋ ಅಥವಾ ಆಧುನಿಕತೆಯ ಉದ್ದೇಶ ಮುಖ್ಯ, ಈ ಎಲ್ಲ ವಿಚಾರದ ಬಗ್ಗೆ ನಮಗೆ ವಿಷಯವನ್ನು ತಿಳಿಯಪಡಿಸಬೇಕೆಂದು ಇಂದು 3 ಮಹನೀಯರು ನಮ್ಮೊಂದಿಗೆ ಬಂದಿದ್ದಾರೆ. ಮೊದಲಿಗಾಗಿ ವಿಷಯವನ್ನು ಮಂಡನೆ ಮಾಡಲಿದ್ದಾರೆ ಶ್ರೀ ಸದಾಶಿವ ಆಳ್ವ, ಸಂವಾದಕಾರರಾಗಿ ಶ್ರೀ ಹರೀಶ್ ಬಳಂತಿಮೊಗರಿದ್ದಾರೆ, ಹಾಗೂ ಸಮನ್ವಯಕಾರರಾಗಿ ಶ್ರೀ ರಮಣ ಆಚಾರ್ಯ ಕಾರ್ಕಳ. ಈ 3 ಘಟಾನುಘಟಿಗಳು ಯಕ್ಷಗಾನ ಪರಂಪರೆಯವರು. ಆದ್ದರಿಂದ ನಿಮ್ಮ ಮುಂದೆ ನಾವು ವಿಚಾರ ಸ್ಪಷ್ಟಪಡಿಸುವುದಲ್ಲ, ನೀವು ನಮಗೆ ವಿಷಯವನ್ನು ತಿಳಿಸಬೇಕು. ಹಾಗಾಗಿ ಈ ಮುಂದೆ ನಿಮಗೆ ಹಸ್ತಾಂತರಿಸಿ ನಮನಗಳು ಮತ್ತು ಸ್ವಾಗತ. ವಿಷಯ ಮಂಡನೆ ಮಾಡಲಿಕ್ಕಿರುವಂಥ ಸದಾಶಿವ ಆಳ್ವರೇ, ಸಂವಾದ ಕಾರ್ಯಕ್ರಮಕ್ಕೆ ಬಂದಿರುವಂಥ ಹರೀಶ್ ಬಳಂತಿಮೊಗರವರೇ, ಪರಿವರ್ತನೆ ಜಗದ ನಿಯಮ. ಹೌದು, ಪರಿವರ್ತನೆ ಅಂತ ಹೇಳೋದು ಎಷ್ಟು ಬೇಕು ಅಂತ ಹೇಳುವಂಥದ್ದನ್ನು ಯಕ್ಷಗಾನಕ್ಕೆ ಅನ್ವಯಿಸುವಂತಾದರೆ, ಇದು ಪರ್ವಕಾಲದಲ್ಲಿದ್ದೇವೆ ಅಂತ ಎಲ್ಲರೂ ಆಡ್ತಾರೆ. ಹಳೆಯದು ಬೇಕು, ಹೊಸದು ಬೇಕು ಅಂತ ಹೇಳುವಂತಹ ಜನಮಾನಸ. ಯಕ್ಷಗಾನದಲ್ಲೊಂದು 3 ವಿಭಾಗ, ಒಂದು ಚೌಕಿ ತಾಳಮದ್ದಲೆಯಲ್ಲಾಗಲಿ ಯಕ್ಷಗಾನದಲ್ಲಾಗಲಿ, ಮತ್ತೊಂದು ಪ್ರದರ್ಶನವನ್ನು ಕೊಡುವಂಥ ವೇದಿಕೆ ಮತ್ತು ಪ್ರೇಕ್ಷಕರು. ಈ 3 ವಿಭಾಗದಲ್ಲಿ ಪರಿವರ್ತನೆಗಳು ಆಗಾಗ ಆಗ್ತಾ ಇರ್ತದೆ. ಹಾಗೆ ಆಗ್ತಾ ಇರುವಲ್ಲಿ ಈ ವೇದಿಕೆಯಲ್ಲೂ ಕೂಡ ಅರ್ಥದ ಭಾಗವತಿಕೆ, ವಾದನಗಳು, ಅದರಲ್ಲಿ ಪುನಃ ವೇಷಗಳ ವ್ಯತ್ಯಾಸಗಳು, ಭಾವವ್ಯತ್ಯಾಸ ಇರುವಂಥ ಪಾತ್ರಗಳೆಲ್ಲ ಇದೆ. ಈ ಹಿಂದೆ ಹೇಗಿತ್ತು, ಈಗ ಹೇಗಾಗಿದೆ, ಮುಂದೆ ಹೇಗಾಗಬೇಕು ಅನ್ನೋ ನಿರೀಕ್ಷೆ, ಬೆಳವಣಿಗೆ ಎಷ್ಟು ಸಹಜ ಸಮಂಜಸ, ಇದ್ರ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಸದಾಶಿವ ಆಳ್ವರೇ. ಕೃತಜ್ಞತೆಗಳು. ಬಹಳ ಮುಖ್ಯವಾಗಿ ಯಕ್ಷಗಾನ ಅಂತ ಹೇಳುವಂಥದ್ದು ನಮ್ಮ ಕನ್ನಡ ಕರಾವಳಿಯ ಒಂದು ಶ್ರೇಷ್ಠವಾದಂತಹ ಕಲೆ. ಯಕ್ಷಗಾನದಲ್ಲಿ ತಾವಾಡಿದ ಹಾಗೆ ಅದು ತಾಳಮದ್ದಳೆ ಸ್ವರೂಪ, ಬಯಲಾಟ ಸ್ವರೂಪ, ಹೀಗೆ ಕಾಣಿಸಿಕೊಂಡು ಬೆಳೆದು ಬಂದಂತಹ ಒಂದು ಕಲೆ. ಯಕ್ಷ ಅಂತ ಹೇಳಿದರೆ ನಿಗೂಢ ಅಂತ ಅರ್ಥ. ಆ ನಿಗೂಢವಾದಂತಹ ಒಂದು ತಾತ್ವಿಕ ವಿಷಯಕ್ಕೆ ಒಂದು ಆಹಾರ್ಯದ, ಅದೇ ರೀತಿಯಲ್ಲಿ ಆಂಗಿಕವಾದ ಎಲ್ಲ ಸ್ವರೂಪಗಳನ್ನು ಕೊಟ್ಟು ಪುರಾಣಿಕವಾದಂತಹ ಕಥೆಗಳನ್ನು ಕೊಡುವಂತಹ ಒಂದು ಶ್ರೇಷ್ಠ ಕಲೆ ಅದು. ಬಯಲಾಟ ಅಂತ ಹೇಳಿದರೆ ಹಿಂದೆ ಏನಿತ್ತು ಅಂತ ಕೇಳಿದರೆ ಅದು ಕೃಷಿ ಮೂಲವನ್ನು ಹೊಂದಿಕೊಂಡಂತಹ ನಮ್ಮ ಬದುಕು. ನಾವು ಕರಾವಳಿ ಅಂತ ಹೇಳಿದರೆ ಎಲ್ಲ ಕಡೆ ಕೃಷಿಯೇ. ಆವಾಗ ಹೇಗೆ ಯಕ್ಷಗಾನವನ್ನು ನಾವು ಕೊಡುವುದಕ್ಕೆ ಅದರ ಮೂಲ ಪ್ರೇರಣೆ ಆಯಿತು ಅಂತ ಕೇಳಿದರೆ, ಕಥೆಗಳು ಗೊತ್ತುಂಟು, ಅದು ಪ್ರಸ್ತುತಿ ಆಗಬೇಕಿದ್ರೆ ಅದಕ್ಕೊಂದು ರೂಪ ಬೇಕು. ಅದಕ್ಕೆ ಜನ ಸೇರುವ ಜಾಗ ಇಲ್ಲಿ ಬಯಲು. ಬಹಳ ಮುಖ್ಯವಾಗಿ ಬಯಲು ಅಂತ ಹೇಳಿದರೆ ಅದು ನಮ್ಮ ಭಾಷೆಯಲ್ಲಿ ಹೇಳಿದರೆ ಬಯಲು ಅಂತ. ಕೊಯ್ಲಾದ ಗದ್ದೆಯಲ್ಲಿಯೇ ಯಾವುದರಲ್ಲಿ ಕೂತುಕೊಳ್ಳುವುದು, ಒಬ್ಬ ಹಾಡುಗಾರ ಬೇಕು ಕೂತುಕೊಳ್ಳಿಕ್ಕೆ ಅಂತ ಆದರೆ ಯಾವುದನ್ನು ನಾವು ಪಡಿ ಅಂತ ಹೇಳ್ತೇವೆ. ಈಗ ಆ ಭತ್ತವನ್ನು ಬೇರ್ಪಡಿಸುವುದಕ್ಕೆ ಆ ಬೈಹುಲ್ಲನ್ನು ಹೊಡೆಯುವಂತಹ ಒಂದು ಜಾಗ, ಅಲ್ಲಿಯೇ ಕೂತು ಪಡಿಮಂಚ, ಅಲ್ಲಿ ಕೂತುಕೊಳ್ಳುವುದು. ಅಲ್ಲಿ ಅದರ ಒಂದು ಬೆಳವಣಿಗೆ ಆಗ್ತಾ ಬಂತು. ಕತೆಗೆ ಒಂದು ರೂಪ, ಅದನ್ನು ಬಯಲಾಟವಾಗಿ ಅದು ಬೆಳೆಯುತ್ತಾ ಬಂತು. ಹೀಗೆ ಇದಕ್ಕೆ ಕಥೆ ಹೇಗೆ ಸಿಗ್ತದೆ ಅಂತ ಕೇಳಿದರೆ ಅದಕ್ಕೆ ಪ್ರಸಂಗ. ಯಕ್ಷಗಾನದ ಮೂಲದ ಬಗ್ಗೆ ವಿದ್ವಾಂಸರು ಬೇಕಾದಷ್ಟು ಸಂಶೋಧನೆ ಮಾಡಿದ್ದಾರೆ. ಅದು ಕಥಕಳಿಯಿಂದ ಪ್ರಭಾವಗೊಂಡದ್ದು. ಬಹಳಷ್ಟು ಕಥೆಗಳು, ಈಗ ರಾಮಾಯಣದ ಕಥೆಯನ್ನು ನೋಡಿದರೆ ಅದು ರಾಮನಾಟ್ಟ ಅಂತ ಹೇಳುವಂತಹ ಕೇರಳೀಯವಾದಂತಹ ಒಂದು ಮೂಲದಿಂದ ಬಂದಂತಹದ್ದು. ಅದಕ್ಕೆ ಪಾರ್ತಿಸುಬ್ಬನ ಮೂಲಕವಾಗಿ ಯಕ್ಷಗಾನದ ಒಂದು ಆಯಾಮ ಬಂತು. ಹೀಗೆ ಈ ಕಥೆಯನ್ನು ಪ್ರಸ್ತುತಪಡಿಸುವ ಆ ಕಾಲದ ಒಂದು ಮನರಂಜನೆಯ ಮಾಧ್ಯಮವಾಗಿ ಯಕ್ಷಗಾನ ಅಂತ ಹೇಳುವುದು ಬೆಳೀತಾ ಬಂತು. ಜನರಿಗೆ ಒಂದು ಒಳ್ಳೆಯ ಕಲೆ, ನಮ್ಮ ಪುರಾಣ ವಿಷಯಗಳನ್ನು ಬಹಳ ಚೆನ್ನಾಗಿ ಕೊಡುವಂತಹ ಕಲೆಯಾಗಿ ಬೆಳೆದು ಬಂತು. ಇನ್ನೊಂದು ಪ್ರಕಾರದಲ್ಲಿ ಅದು ವೇಷ ಹಾಕದೆ ತಾಳಮದ್ದಳೆಯ ರೂಪದಲ್ಲಿ ಕೂತು ಅರ್ಥ ಹೇಳುವಂಥದ್ದು. ನಾವು ನಮ್ಮ ಹಿರಿಯರೆಲ್ಲ ಹೇಳುವುದನ್ನು ಕೇಳಿದ ನೆನಪು ಅದು ಮೊದಲು ತಾಳಮದ್ದಳೆಯಿಂದಲೇ ಮತ್ತೆ ಬಯಲಾಟ ಆದದ್ದು ಅಂತ. ಅಂದರೆ ಹೇಗೆ ಅಂದರೆ ಮುಂಚೆ ಎಲ್ಲ ಮನೆಯ ಜಗಲಿಯಲ್ಲಿ ಅಲ್ಲ, ನಾವೀಗ ಏನು ಹೇಳ್ತೇವೆ ಪಡಿಪಿರೆ ಅಂತ ಹೇಳ್ತೇವೆ, ಇಂಥ ಜಾಗಗಳಲ್ಲಿ ಇಲ್ಲಿ ಎಲ್ಲ ಹೊತ್ತು ಸಂಜೆ ಆಗುವಾಗ ಬಂದು ಕೂತುಕೊಳ್ಳುವುದು, ಅವರೊಳಗೆ ಒಂದು ಪಾತ್ರ ಹಂಚುವುದು, ಒಂದು ಪ್ರಸಂಗ ಅದನ್ನು ಫಿಕ್ಸ್ ಮಾಡಿ ಅಲ್ಲಿಂದ ಅದನ್ನು ತೊಡಗುವುದು. ಆವಾಗ ಹೇಗಿತ್ತು ಅಂತ ಕೇಳಿದರೆ
ಕೆಳಗೆ ಕೂತವ ಅವನ ಪಾತ್ರ ಬರುವಾಗ ಅಲ್ಲಿಂದಲೇ ಕೂತು ಕುಣಿದುಕೊಂಡೆಲ್ಲ ಬಂದು ಮತ್ತೆ ಕೂತು ಇಲ್ಲಿ ಅಭಿನಯ ಮಾಡಿ ತೋರಿಸುವಂತಹದ್ದು. ಕುಂಭಕರ್ಣನೇ ಎಬ್ಬಿಸುವಾಗ ನಿಜವಾಗಿ ಕುಂಭಕರ್ಣನಾಗಿ ಮಲಗುತ್ತಿದ್ದ ಅಂತ ಕೇಳಿದ್ದೆ. ಆಸುರ ವೇಷ ಹಾಕುವಾಗ ಸಭೆಯಲ್ಲಿ ಇದ್ದವನೇ ಬೊಬ್ಬೆ ಹಾಕಿಕೊಂಡು ಬರುವುದು, ಬಂದು ಇಲ್ಲಿ ಕೂತ ಅರ್ಥ ಹೇಳುವುದು. ಹೀಗೆ ಇತ್ತ ಅದರ ಸ್ವರೂಪ. ಹೀಗೆ ಬೆಳೆದಂತಹ ಒಂದು ಕಲೆ ಅದು ಬಹಳ ವಿದ್ಯಾವಂತರಿಂದಲೇ ಬೆಳೆದು ಬಂದಿದೆ ಅಂತ ಹೇಳಲಿಕ್ಕೆ ಇಲ್ಲ. ಶೇಣಿಯಂತಹ ಹಿರಿಯವರು ಕೂಡ ಹೇಳಿದ್ದು ಹಾಗೆ. ಹೇಗಿತ್ತು ಅಂತ ಕೇಳಿದರೆ ಯಕ್ಷಗಾನದ ಮೂಲವನ್ನು ಬೆಳೆಸಿದವರು ಸರ್ವೇ ಸಾಮಾನ್ಯರು. ಆದರೆ ನೀವು ಹೇಳಿದ್ರೆ ಪರಿವರ್ತನೆ ಪರ್ವಕಾಲ ಹೇಗಾಯಿತು? ಜನಮಾನಸದಿಂದ ಬಂದದ್ದು. ಹೌದು, ಅದು ಬೆಳವಣಿಗೆ ಆದ ಗತಿ ಹೇಗೆ ಅಂತ ಕೇಳಿದರೆ ಆಮೇಲೆ ಅದಕ್ಕೆ ವಿದ್ವಾಂಸರ ಒಂದು ಆಗಮನ ಆಯಿತು. ವಿದ್ವಾಂಸರೆಲ್ಲ ಅದಕ್ಕೆ ಬಂದರು, ಅದೊಂದು ಪರಿವರ್ತನೆ ಅಲ್ಲಿ ಆದ ಮೇಲೆ ಅಲ್ಲಿಯವರೆಗೆ ಏನಿತ್ತದರ ರೂಪ ಅದಕ್ಕೆ ನಿಜವಾದಂತಹ ಒಂದು ತಾತ್ವಿಕ ಸ್ವರೂಪದ ಒಂದು ಅಪ್ಗ್ರೇಡ್ ನಾವು ಏನು ಹೇಳ್ತೇವೆ, ಮಹಾಭಾರತ ರಾಮಾಯಣ ಇದಕ್ಕೆ ಉಪನಿಷತ್ತು ವೇದ ಗ್ರಂಥಗಳಲ್ಲಿ ಬರುವಂತಹ ವಿಚಾರಗಳು ಇದನ್ನೆಲ್ಲ ಸೇರಿಸಿ ಅದನ್ನೊಂದು ಮೇಲ್ದರ್ಜೆಗೆ ತಂದರು. ಅದೇ ರೀತಿಯಲ್ಲಿ ಕುಣಿತಗಳಿದೆಲ್ಲ ಹೇಗಿತ್ತು, ಯಾವ ಮೂಲ ಸ್ವರೂಪ ಒಟ್ಟು ಹೇಗಿತ್ತು ಅಂತ ಗೊತ್ತಿಲ್ಲ. ಅದಕ್ಕೆ ನಾವು ನದಿ ಮೂಲ ಹುಡುಕಿದಾಗೆ ಅದಿತ್ತು. ಅದು ಸಮುದ್ರ ಸೇರುವಾಗ ನದಿ ವಿಶಾಲ ಆಗ್ತದೆ, ಮೂಲದಲ್ಲಿ ಹೇಗಿರ್ತದೆ ನಮಗೆ ಅದು ಊಹಿಸುವುದಕ್ಕೆ ಸಾಧ್ಯ ಇಲ್ಲ. ಅದು ಹೇಗೆ ಆಮೇಲೆ ಬೆಳೆದು ದೊಡ್ಡದು ಆಗಿ ಅದನ್ನು ಸಮುದ್ರ ಸೇರುವಾಗ ಅದು ಒಂದು ವಿಶಾಲವಾದ ನದಿ ಆಗ್ತದೆ. ಹಾಗೆ ಇದಕ್ಕೊಂದು ನಾಟ್ಯದ ಸ್ವರೂಪ, ಅದಕ್ಕೆ ಅದರದ್ದೇ ಆದ ತಾಳದಲ್ಲಿ ಅದಕ್ಕೆ ಒಂದು ಚೌಕಟ್ಟನ್ನು ಕೊಟ್ಟು ಭರತನಾಟ್ಯವೋ ಅಥವಾ ಇತರೆ ನಾಟ್ಯ ಪ್ರಕಾರಗಳಲ್ಲಿ ಹೇಗುಂಟು ಅದಕ್ಕೊಂದು ತಾಳದ ಒಂದು ಸ್ವರೂಪ ಇದನ್ನೆಲ್ಲ ಕೊಟ್ಟು ರಂಗಸ್ಥಳಕ್ಕೆ ವೇಷ ಬರುವಾಗ ಅದಕ್ಕೊಂದು ಹೊಸ ರೂಪ ಬಂತು. ಹಳೆತ್ತು ಹೇಗಿರ್ತದೆ ಅಂತ ನಮಗೆ ಊಹಿಸುವುದಕ್ಕೆ ಸಾಧ್ಯ ಇಲ್ಲ. ಆ ನಂತರ ಅದು ಬೆಳೀತಾ ಬಂತು. ಈ ಕಲ್ಪನೆ ನಮ್ಮ ಆಹಾರ್ಯದಲ್ಲಿಯೂ ಬಂತು. ಮೂಲದಲ್ಲಿ ಆಹಾರ್ಯ ಹೇಗಿತ್ತು, ಒಂದು ದೊಡ್ಡ ಜಿಜ್ಞಾಸೆ ಅದು. ಈಗ ಇವತ್ತು ನಾವು ಕಮ್ಮಟ ನೋಡಿದೇವಲ್ಲ, ದಗಲೆ ಅಂತ ಹೇಳಿದ್ರು, ದಗಲೆ ಸಾಕ್ಸ್ ಆಯ್ತು, ಆಮೇಲೆ ಸೋಗವಲ್ಲಿ ಆಯ್ತು, ಕಿರೀಟಗಳ ಒಂದು ಸ್ವರೂಪ. ಹಾಗಾದ್ರೆ ಅದು ಮುಂಚೆ ಹಾಗಿತ್ತಾ? ಮೂಲದಲ್ಲಿ ಹಾಗೆ ಇರ್ಲಿಕ್ಕೆ ಸಾಕ್ಸೇ ಇಲ್ಲದ ಕಾಲದಲ್ಲಿ ಯಕ್ಷಗಾನ ಇತ್ತು. ಆಗ ಸಾಕ್ಸ್ ಹೇಗಿರ್ಬೋದು? ಸಾಕ್ಸಿನ ಬದಲಿಗೆ ಏನು ಮಾಡ್ತಾ ಇದ್ರು? ಬಹುಶಃ ಹಿರಿಯರೆಲ್ಲ ಹೇಳುವುದನ್ನು ಕೇಳಿದಾಗ ಅದಕ್ಕೆ ವಸ್ತ್ರವನ್ನೇ ಸುತ್ತುತ್ತಾ ಇದ್ರು ಅಂತ ಆ ಕಾಲದಲ್ಲಿ. ಹೀಗೆ ಆಹಾರ್ಯದಲ್ಲಿ ಒಂದು ಬದಲಾವಣೆ ಆಯಿತು. ನಾಟಕೀಯತೆ, ಬೇರೆ ಬೇರೆ ಪ್ರಕಾರದ ಕಲೆಯಿಂದ ಬಂದಂತಹ ರೂಪ. ಈಗ ಯಕ್ಷಗಾನದಲ್ಲಿ ನಾಟಕೀಯ ವೇಷ ಅಂತ ಹೇಳಿ ಬಂದದ್ದೇ ಅದು ನಾಟಕದ ಪ್ರಭಾವದಿಂದ, ಅದು ಒಂದು ಪರಿವರ್ತನೆ. ಹೀಗೆಲ್ಲ ಆಯಿತು. ಅದೇ ರೀತಿಯಲ್ಲಿ ನಮ್ಮ ಹಿಮ್ಮೇಳಗಳಲ್ಲಿ ನಾವು ನೋಡಿದರೆ, ಹಿಮ್ಮೇಳದಲ್ಲಿ ಹೇಗೆ ಮುಂಚಿನ ಹಾಡುಗಳನ್ನೆಲ್ಲ ನಾವು ಕೇಳ್ತೇವೆ, ಹಳೇ ನಮಗೆ ಅಪರೂಪಕ್ಕೆ ಸಿಗುವ ಕೆಲವು ಹಾಡುಗಳು, ಅದರಲ್ಲಿ ಯಕ್ಷಗಾನ ಮಟ್ಟು ಪ್ರಧಾನ. ಬಹಳ ಸಂಗೀತದ ಒಂದು ಎಂಟ್ರೆನ್ಸ್ ಇರಲಿಲ್ಲ ಅದರಲ್ಲಿ. ಆದರೆ ಆಮೇಲೆ ಏನಾಯಿತು ಅಂತ ಕೇಳಿದರೆ ಸಂಗೀತದ ಒಂದು ಒಲವು ಬಂತು. ಬಹುಶಃ ಮಂಡಚ್ಚ ಭಾಗವತರಂಥವರು ಹೀಗೆಲ್ಲ ಅದಕ್ಕೆ ಸಂಗೀತದ ಬಗ್ಗೆ ಹೌದು ಒಳ್ಳೆಯ ಆಸ್ತಿ ಇರುವ ಪರಿಶ್ರಮ ಇರುವಂಥ ಹರಿಶಣ್ಣನಲ್ಲಿ ಕೇಳುವ ಬದಲಾವಣೆಯ ಬಗ್ಗೆ ಹೇಳಿದರು. ಜನಪದದಿಂದ ಬಂತು ಅಂತ, ಸಂಗೀತದಲ್ಲಿಯೂ ಪರಿವರ್ತನೆ ಆಯಿತು ಅಂತ. ಈ ಪರಿವರ್ತನೆಯ ಕುರಿತು ಈ ಹಿಂದೆ ಹೇಗಿತ್ತು ಯಕ್ಷಗಾನ ಅಂತ ನೋಡಲಿಕ್ಕೆ ಒಂದು 800 ವರ್ಷದ ಇತಿಹಾಸ ಸಿಗ್ತದೆ. ಹೇಗಿದ್ದಿರಬಹುದು ಅಂತ, ಮತ್ತು ಪರಿವರ್ತನೆ ಹೇಗಾಯಿತು ಅಂತ, ಮತ್ತು ಸಂಗೀತದ ಪರಿವರ್ತನೆ ಹೇಗೆ ಇಲ್ಲಿ ಬಂತು ಅಂತ. ನಾನು ತಿಳಿದ ಹಾಗೆ ಯಕ್ಷಗಾನ ಅಂತ ಅಲ್ಲ, ನಮ್ಮ ಸಂಸ್ಕೃತಿಯಲ್ಲೇ ನಾನು ಮಾಡಿದ್ದು ನಾನು ಬರೆದದ್ದು ಅನ್ನುವ ಸ್ವಭಾವವೇ ನಮ್ಮಲ್ಲಿಲ್ಲ. DVG ಅವರು ಕಗ್ಗದಲ್ಲಿ ಹೇಳಿದ್ರಲ್ಲ, ಅಕ್ಕಿಯೊಳಗೆ ಅನ್ನವನ್ನು ಮೊದಲು ಕಂಡವರಾರು, ಅಕ್ಷರವನ್ನು ಮೊದಲು ಹುಡುಕಿದವರು ಯಾರು? ನಮ್ಮ ಹತ್ರ ದಾಖಲೆ ಇಲ್ಲ. ಈಗ ಉಪನಿಷತ್ತು ಅಂತ ಹೇಳ್ತೇವೆ, ವೇದ ಅಂತ ಹೇಳ್ತೇವೆ, ಬೇಡ. ಈಗ ಅತ್ಯಂತ ಪ್ರಸಿದ್ಧವಾದಂತಹ ಗದಾಯುದ್ಧ ಪ್ರಸಂಗ ಉಂಟು. ತೆಂಕಿನಲ್ಲಿ ಬಡಗಿನಲ್ಲಿ ಆಟ ತಾಳಮದ್ದಳೆ ಎಷ್ಟು ಪ್ರಯೋಗ ಆಗಿದೆ ಅಂತ ನಮಗೆ ಗೊತ್ತಿಲ್ಲ. ಗದಾಯುದ್ಧ ಪ್ರಸಂಗ ಬರೆದದ್ದು ಯಾರು? ಕವಿಯವನ ಹೆಸರೇ ಬರೀಲಿಲ್ಲ. ವಿಠಲದ ಪಂಚಲಿಂಗೇಶ್ವರನ ಭಕ್ತ ಅಂತ ಅಷ್ಟೇ ಇರುವುದು, ಹೆಸರಿಲ್ಲ ಅದರಲ್ಲಿ. ಹಾಗಾಗಿ ಮೊದಲಿನವರು ಹೇಗೆ ಕೇಳಿದರೆ ಜನಪದ ಅಂತ ಹೇಳಿದರೆ, ಈಗ ಜನಪದವೇ ಎಷ್ಟೇ ಇಲ್ಲ. ಮುಂಗೋಳಿ ಕೂಗ್ಯಾವು, ಮೂಡು ಕೆಂಪೇರಿಯಾವು, ಸ್ವಾಮಿ ನನ್ನಯ್ಯ ರಥವೇರಿ, ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ನಾವೆದ್ದು ಕೈಯ ಮುಗಿದೇವೆ. ಯಾರು ಬರೆದದ್ದು? ಯಾರಿಗೊತ್ತು? ಅವರ ಸಂತೋಷಕ್ಕೆ ಹಾಡಿದ್ದು ಜನಪದವಾಗಿ ಹೀಗೆ ಬದಲಾಗಿದೆ. ಯಕ್ಷಗಾನ ಇರಬಹುದು ಅಥವಾ ಬೇರೆ ಯಾವುದೇ ಕಲೆ ಇರಬಹುದು, ಅದನ್ನು ಮೊದಲು ಹುಡುಕಿದವರು ಯಾರು, ಅದು ಯಾವ ರೀತಿಯಾಗಿ ಪರಿವರ್ತನೆ ಆಯಿತು ಅನ್ನೋದು ನನಗೆ ಗೊತ್ತಿಲ್ಲ. ಆ ಆಳ್ವರೊಂದು ಮಾತು ಹೇಳಿದರು, ಪಡಿಮಂಚ ಅಂತ. ನಾನು ತಿಳಿದ ಹಾಗೆ ದಂತಕತೆ, ಸತ್ಯವೋ ಸುಳ್ಳು ಅಂತ ನನಗೆ ಗೊತ್ತಿಲ್ಲ. ಅನೇಕ ವರ್ಷಗಳ ಹಿಂದೆ ಚೆಂಡೆ ಅನ್ನುವುದು ಇರಲಿಲ್ಲ, ಮದ್ದಳೆ ಮತ್ತು ಭಾಗವತಿಗೆ ಮಾತ್ರ ಇದ್ದದ್ದು. ಅವರು ನಿಂತುಕೊಂಡೇ ಇದ್ದದಂತ. ಈಗ ಒಂದು 100 ವರ್ಷಕ್ಕೆ ಹಿಂದಿನ ಯಾವುದೋ ಒಂದು ನಾವು ಮೊಬೈಲಲ್ಲೆಲ್ಲ ಆ ಒಂದು ವಿಡಿಯೋ ಬರ್ತದೆ, ಜನಗಳೆಲ್ಲ ಸುತ್ತು ನಿಂತಿದ್ದಾರೆ, ಹೀಗೆ ಹಗ್ಗ ಕಟ್ಟಿ ಮಧ್ಯದಲ್ಲಿ 2 ವೇಷ ಕುಣಿತಾ ಉಂಟು.
ಅಲ್ಲಿ ಹಿಂಬದಿಯಲ್ಲಿ ಭಾಗವತರು ನಿಂತುಕೊಂಡಿದ್ದಾರೆ. ಹಿರಿಯ ಬಲಿಪ ಭಾಗವತರು, ಈಗ ಮೊನ್ನೆ ಕಳೆದ ವರ್ಷ ತೀರಿ ಹೋದ ಬಲಿಪ ನಾರಾಯಣ ಭಾಗವತರಲ್ಲ, ಅವರ ಅಜ್ಜ ಬಲಿಪ ನಾರಾಯಣ ಭಾಗವತರು, ಅವರು ಹಠವಾದಿ ಅಂತ. ಅವರು ಒಂದು ದಿನ ನಾನು ಭಾಗವತಿಕೆ ಮಾಡುವುದಿಲ್ಲ ಒಂದು ಆಟಕ್ಕೆ ಅಂತ ಹಠ ಹಿಡಿದ ನಿಂತುಕೊಂಡು. ನನಗೆ ಆರೋಗ್ಯ ಸರಿ ಇಲ್ಲ, ನನಗೆ ಅಷ್ಟೊತ್ತು ನಿಂತುಕೊಳ್ಳಿಕ್ಕೆ ಆಗುವುದಿಲ್ಲ, ಯಾಕಂದರೆ ರಾತ್ರಿ 10ರಿಂದ ಬೆಳಿಗ್ಗೆವರೆಗೆ ಭಾಗವತಿಕೆ ಮಾಡಬೇಕು, ಪುನಃ ಮಾರನೇ ದಿವಸ ನಡೆಯಬೇಕು. ಆಟ ಆಡಿಸುವವನಿಗೆ ಅವರ ಕೈಯಲ್ಲೇ ಭಾಗವತಿಕೆ ಮಾಡಿಸಬೇಕು ಅಂತ ಹಠ. ನಿಮಗೆ ನಿಂತುಕೊಳ್ಳಿಕ್ಕೆ ಆಗದಿದ್ದರೆ ನಿಮಗೆ ಕೂರು ವ್ಯವಸ್ಥೆ ಮಾಡುವ ಅಂತ ಅವರು ಪಡಿಮಂಚ ಇದ್ದದನ್ನು ತಂದು ಕೂರಿಸಿ ಅವರು ಕೂತು ಪದ್ಯ ಹೇಳಿದರು. ಅಲ್ಲಿಂದ ಮತ್ತೆ ಕುಳಿತುಕೊಳ್ಳುವುದು ಆರಂಭ ಆಯಿತು ಅಂತ ಒಂದು ದಂತಕತೆ. ಯಾಕಂದ್ರೆ ಸೌಲಭ್ಯ ಇರಲಿಕ್ಕಿಲ್ಲ, ಇಲ್ಲ ಕೃಷಿಕರ ರೆಕಾರ್ಡ್ ಇಲ್ಲ ಅದಕ್ಕೆ. ಹಾಗೆ ಅಲ್ಲಿಂದ ಮತ್ತೆ ಕೂತು ಭಾಗವತಿಕೆ ಪ್ರಾರಂಭ ಆಯಿತು. ಆಮೇಲೆಲ್ಲ ಕುಳಿತು ಆಯಿತು ಅಂತ. ಮತ್ತೆ ಈಗ ಯಕ್ಷಗಾನದ ಭಾಗವತಿಕೆ ಬಗ್ಗೆ ಕೇಳಿದರೆ, ಹೌದು, ಸಂಗೀತದ ಒಲವು. ಹೌದು, ಸಂಗೀತದ ಒಲವು ಅಥವಾ ನನಗೆ ಗೊತ್ತಿಲ್ಲ, ಸರಿಯಾಗಿ ಗೊತ್ತಿಲ್ಲ. ನಾನು ಕೇಳಿದ ಹಾಗೆ ಮೈಂದಪರೈಗಳು ಅಥವಾ ಮಹಾಬಲ ನೋಂಡರು ಅಂಥವರು ಯಕ್ಷಗಾನದ ಮಂಡೆಚ್ಚರಿಗಿಂತ ಹಿಂದಿನವರು, ದಾಮೋದರ ಮಂಡೆಚ್ಚರಿಗಿಂತ ಶಾಸ್ತ್ರೀಯ ಸಂಗೀತವನ್ನು ಕಲಿತು ಬಂದಂತಹ ಅವರಿಂದಲಾಗಿ ಯಕ್ಷಗಾನಕ್ಕೆ ರಾಗಗಳು ಬಂತು ಅಂತ ಮೊದಲು ಮಟ್ಟೆ ಇದ್ದದ್ದಲ್ವ. ಈಗ ಬಲಿಪ ಭಾಗವತರಲ್ಲೇ ನಾನು ಕೇಳಿದ್ದೇನೆ ಎಷ್ಟೋ ಸಲ, ಅವರು ರಾಗದ ಹೆಸರು ಹೇಳುವುದಿಲ್ಲ, ರಾಗ ನನಗೆ ಗೊತ್ತಿಲ್ಲ ಅಂತ ಹೇಳಿದರು. ಅದು ಕ್ರಮ ಹೀಗೆ ಅದನ್ನು ಹೇಳುವುದು ಅಂತ ಅವರೊಮ್ಮೆ ಮಾತಾಡುವಾಗ ಹೇಳಿದ್ದು, ನಾವು ಪದ್ಯ ಹೇಳುವುದಲ್ಲ, ರಾಗದಲ್ಲಿ ಪದ್ಯವನ್ನು ಓದುವುದು ಅಂತ ಹೇಳಿ. ಹೌದು, ಅದೊಂದು ಶೈಲಿ ಅಂತ. ಈಗ ನಾವು ಸುರುಟಿ ಏಕ, ನವರೋಜಿ ಏಕ, ಮಧ್ಯಮಾವತಿ ಏಕ, ಬೇಹಾಗಿ ಏಕ, ಮಾಂಡು ಏಕ, ದ್ವಿಪದಿ ಇತ್ಯಾದಿಗಳನ್ನು ಹೇಳ್ತೇವೆ. ಅದೊಂದು ಶೈಲಿ. ಆ ಶೈಲಿ ಆಮೇಲೆ ನಿಧಾನವಾಗಿ ಪರಿವರ್ತನೆ ಆಗುತ್ತಾ ಸಂಗೀತ ಗೊತ್ತಿದ್ದವರು ಅದಕ್ಕೆ ಸ್ಪಷ್ಟವಾಗಿ ರಾಗವನ್ನು ಹಾಕಿದರು. ಒಂದು ಕಡೆ ಗಾನವೈಭವದಲ್ಲಿ ನಾನು ನಿರೂಪಣೆ ಮಾಡುವಾಗ ರಾಗಗಳ ಹೆಸರು ಹೇಳ್ತಾ ಇದ್ದೆ, ಈಗ ಇಂಥ ರಾಗದಲ್ಲಿ ಭಾಗವತರು ಹಾಡ್ತಾರೆ ಅಂತ. ಆಗ ಕುಬ್ಬಣ್ಣೂರು ಶ್ರೀಧರಾಯರು ಬಂದು ನನ್ನಲ್ಲಿ ಹೇಳಿದರು, ನೀವು ರಾಗದ ಹೆಸರು ಹೇಳದಿರುವುದು ಒಳ್ಳೆಯದು, ಯಾಕಂದರೆ ಭಾಗವತರ ರಾಗ ಬಿಟ್ಟು ಬೇರೆ ರಾಗದಲ್ಲಿ ಹಾಡ್ತಾರೆ, ಅವರಿಗೆ ಸಂಗೀತ ಗೊತ್ತಿಲ್ಲದಿದ್ದರೆ ಅದು ಮಿಕ್ಸ್ ಆಗ್ತದೆ. ಹಾಗಾಗಿ ನೀವು ಸನ್ನಿವೇಶ ಮಾತ್ರ ಹೇಳಿದರೆ ಒಳ್ಳೆಯದು ಅಂತ. ಅಂದರೆ ಶಾಸ್ತ್ರೀಯ ಸಂಗೀತವೇ ಯಕ್ಷಗಾನದ ಭಾಗವತಿಕೆಗೆ ಮುಖ್ಯ ಅಂತ ನನಗೆ ಅನ್ನಿಸುವುದಿಲ್ಲ, ಭಾವ ಮುಖ್ಯ, ಭಾವವೇ ಮುಖ್ಯ. ಈಗ ಕರುಣರಸದ ಪದ್ಯ ಹೇಳುವಾಗ ವೀರರಸದಲ್ಲಿ ಹೇಳಿದರೆ ಆಗಲಿಕ್ಕಿಲ್ಲ, ಕರುಣರಸವೇ ಇರಬೇಕು. ಕರುಣರಸದಲ್ಲಿ ಯಾವುದು ಅಂತ ಶಿವರಂಜಿನಿಯೋ, ಸಿಂಧು ಭೈರವಿಯೋ, ಆನಂದ ಭೈರವಿಯೋ, ಹಂಸಾನಂದಿಯೋ, ಕಾನಡವೋ ಯಾವುದು ನೀವು ಉಪಯೋಗ ಮಾಡ್ತೀರಿ, ಆ ಸನ್ನಿವೇಶವನ್ನು ವಿಷಯಾಂತರ ಆಗ್ತದೆ ಅಂತ ಗೊತ್ತಿಲ್ಲ. ಒಂದು ಮಾತು ನಾನು ಹೇಳ್ತೇನೆ, ರಸದ ಬಗ್ಗೆ ಹೇಳಿದ ಕಾರಣ, ಕರುಣರಸ ಅಂತ ನಾವು ಹೇಳಿದರು, ರಥ ಹೂತು ಹೋಗಿ ಅಳುವಂತಹ ಕರ್ಣ, ತನ್ನ ಮಗ ತನ್ನನ್ನು ಬಿಟ್ಟು ಹೋಗ್ತಾನಲ್ಲ ಅಂತ ಅಳುವ ದಶರಥ, ಇದೆರಡು ಒಂದೇ ರಸವಾ? ರಸದಲ್ಲೂ ಕರ್ಣರಸ ಆದರೂ ಕರ್ಣರಸದ ಒಳಗೂ ಕೂಡ ವ್ಯತ್ಯಾಸ ಉಂಟು. ಆಗ ಭಾಗವತರು ಸನ್ನಿವೇಶವನ್ನು ಹೊಂದಿಕೊಂಡು ಅಲ್ಲಿಗೆ ಯಾವ ರಾಗ ಬೇಕೋ ಅದನ್ನು ಹಾಕಬಹುದು ಅಂತ ನನಗೆ ಅನ್ನಿಸ್ತದೆ. ಈಗ ಅದು ಮಟ್ಟು ಆದೀತು, ಶಾಸ್ತ್ರೀಯ ಸಂಗೀತವೂ ಆದೀತು, ಅಲ್ಲಿಗೆ ಅದು ಪೂರಕವಾಗಿ ಇರಬೇಕಷ್ಟೇ. ಮಟ್ಟು ಆಗಿದ್ದದ್ದು ಸಂಗೀತದೊಂದಿಗೆ ಸೇರಿಕೊಂಡು ಪರಿವರ್ತನೆ ಆಗಿದ್ದನ್ನು ಹರಿಶಣ್ಣ ಹೇಳಿದರು. ಹೌದು, ಇದು ಎಷ್ಟು ಸರಿ, ಎಷ್ಟು ಒಪ್ಪಿಕೊಳ್ಬೋದು ಅಂತ. ಯಾಕೆಂತ ಹೇಳಿದರೆ ಅವರವರಿಗೆ ಬಂದದ್ದನ್ನು ಕೊಡುಗೆಯಾಗಿ ಕೊಡುವುದರಲ್ಲಿ ಯಕ್ಷಗಾನ ಬೆಳೀತದೆ ಸತ್ಯ. ಹಾಗಿದ್ರೆ ಅದರಲ್ಲಿ ಎರಡು ವಾದ ಇದೆ, ಒಂದು ಹಿಂದಿನದ್ದನ್ನು ಉಳಿಸಿಕೊಳ್ಬೇಕು, ಹೌದು, ಮತ್ತು ಮುಂದಿನದ್ದನ್ನು ಸ್ವಾಗತಿಸಬೇಕು ಅಂತ. ಹೌದು. ಹಾಗಿದ್ರೆ ಹಿಂದಿನದ್ದಂದ್ರೆ ಎಷ್ಟು ಹಿಂದಿನದ್ದು ಗೊತ್ತಿಲ್ಲದ ಹಿಂದಿನ ಒಂದು ಪರಂಪರೆ ಉಂಟು, ಹೌದು, ಮುಂದಿನಷ್ಟು ಬರುವಂಥದ್ದುಂಟು. ಅದನ್ನು ಹೇಗೆ ಸ್ವಾಗತಿಸಬೇಕು ಅನ್ನೋದು ನಿಮ್ಮ ಕಲ್ಪನೆ. ಒಂದು ಜನಪದದ ಆಯದಿಂದ ಬೆಳೆದು ಬಂದಂತಹ ಈ ಒಂದು ಕಲೆ. ಹಾಗಿರುವಾಗ ಅಲ್ಲಿ ಈಗ ಹರಿಶಣ್ಣ ಹೇಳಿದ ಹಾಗೆ ಅದು ಪ್ರಧಾನವಾಗಿದ್ದದ್ದು ಮಟ್ಟುಗಳು. ಈಗ ಮೈಂದಪರೈಗಳ ಹೆಸರು ಹೇಳಿದರು ಹರಿಶಣ್ಣ, ಬಹಳ ಹೆಮ್ಮೆ ಉಂಟು. ಯಾಕೆಂದರೆ ಮೈಂದಪರೈಗಳು ನಮ್ಮ ತಲಪಾಡಿಯವರೇ, ನಮ್ಮ ಹತ್ತಿರದವರೇ, ದೊಡ್ಡ ಮನೆಯವರು, ಮಹಾಬಲನೋಂಡ್ರು ಆ ಕಾಲದ ಹಿರಿಯರ, ನಂತರ ಮಂಡೆಚ್ಚ ಭಾಗವತರು. ಹೀಗೆ ಆ ಕಾಲದಲ್ಲಿ ಅದನ್ನು ಮತ್ತೆ ಸಂಗೀತಕ್ಕೆ ಅವರು ಪರಿವರ್ತನೆಗೊಳಿಸುವಾಗ ಮಟ್ಟನ್ನು ಸ್ವಲ್ಪ ಸಂಗೀತ ಸೇರಿಸಿಕೊಂಡು ಅವರು ಹೇಳಿದರು ಅಂತ. ಯಕ್ಷಗಾನ ಜನಪದ ಕಲೆಯಾಗಿ ಆ ಒಂದು ಮಟ್ಟಿನ ಸ್ವರೂಪದಿಂದ ಬೆಳೆದು ಬಂದಂತಹ ಆ ಕಾಲದಲ್ಲಿ ಅದು ಜನರಿಂದ ಏನು ತುಂಬ ದೊಡ್ಡ ಮಟ್ಟದಲ್ಲಿ ಸ್ವೀಕಾರಕ್ಕೆ ಯೋಗ್ಯವಾಗಿ ಬಹಳ ಅದನ್ನು ಆಸ್ವಾದಿಸಿದ್ದಾರೆ. ಆ ಕಾಲಕ್ಕೆ ಪರಿವರ್ತನೆ ಆಗುವಾಗ ಅದಕ್ಕೊಂದು ಹೊಸ ಸ್ವರೂಪ ಬರುವಾಗ ಅದರಲ್ಲಿ ಇನ್ನೂ ಒಂದು ಚೆಲುವಿಕೆ ಕಂಡಿತು. ಯಾಕಂದರೆ ನಾನು ಸ್ವತಃ ನನ್ನ ಅನುಭವ ಹೇಳುವುದು, ಯಾಕಂದರೆ ನಮ್ಮ ಪುಲ್ಯ ಲಕ್ಷ್ಮೀನಾರಾಯಣ ಶೆಟ್ಟರ ಒಂದು ಭಾಗವತಿಕೆ ಅದು ಕೇಳುವಾಗಲೇ ಒಂದು ಮೈ ರೋಮಾಂಚನ ಆಗುವುದು ನಮಗೆ. ಅಂದರೆ ಅದು ಸಂಗೀತದ ಒಂದು ಆ ಸ್ವರೂಪ ಹೇಗೆ ಯಕ್ಷಗಾನಕ್ಕೆ ಬಂದಾಗ ಅದಕ್ಕೊಂದು ವಿಶೇಷ ಇದು ಬಂತು. ಆಮೇಲೆ ಪದ್ಯಾಣ ಭಾಗವತರು, ಹೊಳ್ಳರು, ಬಹುಶಃ ಈಗ ಬರುವ ಎಲ್ಲ ಭಾಗವತರು ಆ ಸಂಗೀತದಲ್ಲಿ ಸ್ವಲ್ಪ ಪಳಗಿ ಆ ಸ್ವರೂಪದಲ್ಲಿ ಯಕ್ಷಗಾನವನ್ನು ಮಾಡಿದ್ದಾರೆ. ಹಾಗಂತ ಮಟ್ಟು ಇರುವ ಕಾಲದಲ್ಲಿ ಆ ಕಾಲದ ಹಳೆಯ ಭಾಗವತರ ಶೈಲಿ, ನಮ್ಮ ಕುಂಡೆಚ್ಚ ಭಾಗವತರಿರ್ಬೋದು, ಹಿರಿಯ ಬಲಿಪರು, ಈ ಆನಂತರದ ಬಲಿಪರು ನಾರಾಯಣ ಭಾಗವತರು, ಇವರ ಕಾಲದಲ್ಲಿ ಯಕ್ಷಗಾನ ಆಗುವಾಗ ಆ ಯಕ್ಷಗಾನ ಎನ್ನುವುದು ಅದರದ್ದೇ ಆದ ಒಂದು ಬೇರೆ ಐಡೆಂಟಿಟಿಯನ್ನು ಅದು ಹೊಂದಿ ಬರ್ತಾ ಇತ್ತು.
ನನ್ನ ಅನಿಸಿಕೆ ಏನು ಅಂತ ಹೇಳಿದರೆ, ಬದಲಾವಣೆ ತಪ್ಪಲ್ಲ. ಈ ಸಂಗೀತ ಸ್ವರೂಪದಿಂದ ಯಕ್ಷಗಾನಕ್ಕೆ ಹೊಸ ರೂಪ ಕೊಟ್ಟದ್ದು ತಪ್ಪಲ್ಲ. ಹಾಗಂತ ಹಳೆಯ ಆ ಸ್ವರೂಪ ಏನಿತ್ತು ಅದು ಕೂಡ ಅದರದ್ದೇ ಆದಂತಹ ಒಂದು ನೈಜತೆಯನ್ನು, ವಿಶೇಷತೆಯನ್ನು, ಸೊಬಗನ್ನು ಎಲ್ಲ ಹೊಂದಿತ್ತು ಅಂತ ಹೇಳುವುದಕ್ಕೆ ಬಲಿಪರ ಒಂದು ಹಾಡಿನ ಸನ್ನಿವೇಶವನ್ನೇ ನಾನು ಉಪಯೋಗಿಸಿಕೊಳ್ಳುತ್ತೇನೆ. ಈಗ ಎಷ್ಟೇ ಸಂಗೀತ ಗೊತ್ತಿದ್ದವ ಹೇಗೇ ಪದ್ಯವನ್ನು ಹಾಡಲಿ, ಒಂದು ವಾಲಿವದೆಯ ಭಾಗ ಬರ್ತದೆ. ಆ ವಾಲಿವದೆಯ ಕೊನೆಯ ಭಾಗಕ್ಕೆ ಬರುವಾಗ ಆ ರಾಮನ ಬಾಣ ತಾಗಿದಂತಹ ಸಂದರ್ಭ, ಆ ಒಂದು ಹಾಡಿನ ಶೈಲಿ ಬಲಿಪರು ಹಾಡುವಾಗ ಅದು ಯಾವ ಸಂಗೀತ ಶೈಲಿಯಿಂದ ಹಾಡಿದರೂ ಆ ಸ್ವರೂಪ ಬರಲಿಕ್ಕಿಲ್ಲ. ರಾಮ ನಿನ್ನ ಬಾಣ ತಾಗಿದ ಮೇಲಿನುಂಟೇ, ಸಂಗೀತ ಹಾಡಲಿಕ್ಕೆ ಬರುವುದಿಲ್ಲ, ಅದು ಹೇಳಿದ ಸ್ವರೂಪ, ಆ ಒಂದು ಹಾಡು ಅಲ್ಲಿಗೆ ಬರುವಾಗ ಬಲಿಪರು ಹೇಳುವ ಆ ಶೈಲಿ, ಆ ಮಟ್ಟು, ಅದಕ್ಕೆ ಬರುವಂತಹ ಒಂದು ಆ ಸನ್ನಿವೇಶದ ಚಿತ್ರಣ. ಯಾಕಂದ್ರೆ ಯಕ್ಷಗಾನ ಅಂತ ಹೇಳಿದರೆ ಹಿಮ್ಮೇಳ ಮುಮ್ಮೇಳದ ಸಾಂಗತ್ಯ ಆಗಬೇಕಾದದ್ದೇನು ಅಂತ ಹೇಳಿದ್ರೆ ಒಂದು ನಾದಲೋಕದ ನಿರ್ಮಾಣ. ಆ ನಾದಲೋಕದ ನಿರ್ಮಾಣ, ಸನ್ನಿವೇಶ ಸೃಷ್ಟಿ ಮಟ್ಟಿನಲ್ಲಿಯೂ ಬಹಳ ಚೆನ್ನಾಗಿ ಆಗ್ತಾ ಇತ್ತು. ಆಮೇಲೆ ಈಗ ಸಂಗೀತಕ್ಕೆ ಬರುವಾಗ ಅದರಲ್ಲಿ ಹೊಸ ಸ್ವರೂಪ ಸೇರ್ಪಡೆಗೊಂಡಿತು. ಈಗ ಅದರಲ್ಲಿ ಒಳ್ಳೊಳ್ಳೆಯ ರೀತಿಯಲ್ಲಿ, ಯಾಕೆ ಕರುಣ ರಸದ ಬಗ್ಗೆ ಹೇಳುವಾಗ ಹೇಳಿದರು ಹರೀಶಣ್ಣ, ಎಲ್ಲ ಸಂದರ್ಭದಲ್ಲಿಯೂ ಎಲ್ಲ ರಾಗಗಳು ಹೊಂದಿಕೆ ಆಗುವುದಿಲ್ಲ. ಹಾಗಂತ ಅದನ್ನು ಅಳವಡಿಸಿಕೊಳ್ಳುವಾಗ ನಿಪುಣ ಭಾಗವತರು ಅದನ್ನು ಬಹಳ ಚೆನ್ನಾಗಿ ಅಳವಡಿಸಿಕೊಳ್ಳುತ್ತಾರೆ. ಮಟ್ಟು ಒಳ್ಳೆಯದೇ, ಮಟ್ಟು ಬೇಕು. ಮಟ್ಟಿನ ಜೊತೆಯಲ್ಲಿ ಈ ಹೊಸ ಪಟ್ಟು ಅಂತ ನಾವು ಯಾವುದನ್ನು ಹೇಳ್ತೇವೆ ಈಗ, ಈ ಸಂಗೀತ ಶೈಲಿಯಿಂದ ಉಂಟಾದಂತಹ ಈಗಿನ ಒಂದು ಸ್ವರೂಪ, ಅದನ್ನು ಪರಿಣಾಮಕಾರಿಯಾಗಿ ಬಳಸಿದರೆ ಬಹುಶಃ ನನಗೆ ಅನ್ನಿಸ್ತದೆ ಅದು ತಪ್ಪಲ್ಲ, ಒಳ್ಳೆಯದು ಅಂತ. ತುಳುವಿನ ಮಟ್ಟು ಇರಬಾರದು ಅಷ್ಟೇ. ಹೌದು, ಪೌರಾಣಿಕಕ್ಕೆ ಬರುವಾಗ ಅಲ್ಲ, ಹೌದು, ತುಳುವಿನಲ್ಲಿ ಆಯಿಗೆ ಮಟ್ಟು ಉಂಟು, ಅವು ಕೊರ್ಚಿಂದ ಭಾಷೆಯ ಮಟ್ಟು ಅಂಸನಿ ಅಂತ ಹೇಳುದು. ಕೆಲವು ಸಲ ಮಟ್ಟು ಅನ್ನೋದಕ್ಕೆ ಗತ್ತು ಅಂತ ಉಂಟು. ಹೌದು. ಆದ್ರೆ ಯಕ್ಷಗಾನದ ವೇಷಗಳಲ್ಲಿ ಗತ್ತು ಅನ್ನೋದಕ್ಕೂ ಒಂದು ಕೂಡ ಏನ ವೇಷ ಗತ್ತು ಉಂಟು ಅಂತೇಳಿ, ಹಾಗಾಗಿ ಆ ರೀತಿ ಪರಿವರ್ತನೆ ಮಾಡಿಕೊಂಡ್ರೆ ಅದು ಬೇಕು ಅಂತ ಹೇಳ್ತೇವೆ. ಹೌದು. ಮತ್ತೆ ಒಂದು ಪರಿವರ್ತನೆ ಜಗದ ನಿಯಮ ಅಂತ ಈಗ ನಿರೂಪಣೆ ಮಾಡುವವರು ಹೇಳಿದ್ರು. ಯಾವುದು ಕೂಡ ಇದ್ದ ಹಾಗೆ ಇರುವುದಿಲ್ಲ, ಯಾವುದು ಇರುವುದಿಲ್ಲ. ಹೌದು, ಸ್ವಲ್ಪ 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 ಬದಲಾಗ್ತಾ ಹೋಗ್ತದೆ. ಹಾಗಾಗಿ ಜನಗಳು ಅದನ್ನು ಸ್ವೀಕರಿಸ್ತಾರೆ. ಮತ್ತೆ ಕಲೆ ಅನ್ನೋದು ಎಷ್ಟಾದರೂ ಜನಗಳಿಗೆ ಅಲ್ವಾ. ಹೌದು, ಎಷ್ಟು ಉದ್ದ ಭಾಷಣ ಮಾಡಿದ್ರು ಈಗ ನಾವು ಬರೀ ಒಂದು ಕಲೆಯನ್ನು ಮಾತ್ರ ನೋಡಿದರೆ ಸಾಕಾಗುವುದಿಲ್ಲ. ಜೀವನದಲ್ಲಿ ನಮ್ಮ ಮದುವೆ, ನಮ್ಮ ಜೀವನ ಪದ್ಧತಿ, ನಮ್ಮ ವಿದ್ಯಾಭ್ಯಾಸ ಎಲ್ಲವೂ ಪರಿವರ್ತನೆ ಆಗ್ತಾ ಉಂಟು. ಹಾಗಿರುವಾಗ ಕಲೆ ಒಂದು ಮೊದಲಿನ ಹಾಗೆ ಇರಬೇಕು ಅಂತ ಹೇಳಿ. ಆದರೆ ಹರಿಶಣ್ಣ, ನಾನು ಆವಾಗಲೇ ಹೇಳಿದೆ, ಚೌಕಿ, ಪ್ರದರ್ಶನದ ವೇದಿಕೆ ಮತ್ತು ಪ್ರೇಕ್ಷಕರು. ಈಗ ಪ್ರೇಕ್ಷಕರಿಗಾಗಿ ನಾವು ಕೊಡುವುದು ಸರಿ, ಆದರೆ ಇದರೊಟ್ಟಿಗೆ ಪ್ರೇಕ್ಷಕರನ್ನ ಪ್ರಜ್ಞಾವಂತರನ್ನಾಗಿ ಮಾಡುವಲ್ಲಿಯೂ ಕೂಡ ಯಕ್ಷಗಾನದ ಪಾತ್ರ ತುಂಬ ಉಂಟು ಅಂತೇಳಿ ನಮ್ಮ ಕರಾವಳಿ ಅಲ್ಲದ ಜನರು ಹೇಳ್ತಾರೆ. ಇಷ್ಟು ಜನರು ಇಲ್ಲಿ ಪ್ರಜ್ಞಾವಂತರಾಗಿರ್ಲಿಕ್ಕೆ ಇಲ್ಲಿ ಯಕ್ಷಗಾನವೇ ಕಾರಣ ಅಂತ. ಈಗ ಯಕ್ಷಗಾನದಿಂದ ಆಡಿಯನ್ಸ್ ಅನ್ನು ನಾವು ಪರಿವರ್ತನೆ ಮಾಡಬೇಕು, ಅಥವಾ ಅವ್ರು ಕೇಳ್ತಾರೆ ಅಂತ ಹೇಳಿ ಅವ್ರು ಕೇಳಿದ್ದನ್ನು ನಾವು ಕೊಡಬೇಕು. ಇದು ಬಹಳ ಮುಖ್ಯವಾದದ್ದು. ಅವ್ರು ಕೇಳ್ತಾ ಹೋಗ್ತಾರೆ ಅಂತ ಹೇಳಿ ಕೊಡ್ತಾ ಹೋಗೋಲ್ಲಿ ಎಷ್ಟು ಸಮಂಜಸ ನಮ್ಮನ್ನು ಪರಿವರ್ತನೆ ಮಾಡಿಕೊಳ್ಳೋದು ಅಂತ ಇಲ್ಲ. ಯಾಕೆಂತ ಹೇಳಿದರೆ ಶೇಣಿ ಮತ್ತೆ ಸಾಮಗರು ಮಾತಾಡುವಾಗ ಒಂದು ಮಾತು ಹೇಳಿದ್ದಾರಂತೆ, ಹಾಲಿನ ಅಂಗಡಿ ಅಥವಾ ಹಾಲಿನ ಡೈರಿ ಎದುರು ಜನ ಕಡಿಮೆ, ಮದ್ಯದ ಅಂಗಡಿ ಎದುರು ಜನ ಹೆಚ್ಚು. ಹಾಗೆಂತ ಎಲ್ಲ ಕಡೆ ಅದನ್ನೇ ಮಾಡುವುದು, ವೈನ್ ಶಾಪ್ ಮಾಡುವುದಲ್ಲ ಅಂತ. ಅದಕ್ಕೇನು ಹೇಳ್ತೀವಿ? ಒಂದು ಹಾಗೆ, ಇನ್ನೊಂದು ರೀತಿಯಲ್ಲಿ ಮದ್ಯದ ಅಂಗಡಿಗೆ ಜನ ಹೆಚ್ಚು ಹೋಗ್ತಾರೆ, ಚಿನ್ನದ ಅಂಗಡಿಗೆ ಜನ ಕಡಿಮೆ ಬರ್ತಾರೆ. ಹೌದು ಅಂತ ಹೇಳಿದರೆ ಚಿನ್ನ ತೆಗೆದುಕೊಳ್ಳುವಂತಹ ಬರುವಂತಹ ಗಿರಾಕಿಯ ಮೌಲ್ಯ ಅದು ಹೆಚ್ಚೇ ಯಾವತ್ತಿದ್ರು ಕೂಡ. ಆದರೆ ಆದ್ಯಂತಿಕವಾಗಿ ಪ್ರದರ್ಶನದಲ್ಲಿ ಸಂಖ್ಯೆ ಮುಖ್ಯ ಆಗಿರ್ತದೆ. ಹಾಗಿರುವಾಗ ಸಂಖ್ಯೆಯು ಮುಖ್ಯ ಆಗಿರ್ತದಲ್ಲ ಪ್ರೇಕ್ಷಕರದ್ದು, ಅದು ಮುಖ್ಯ. ಪ್ರೇಕ್ಷಕರ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿದ್ರೆ ಆಕರ್ಷಣೆ ಬೇಕು. ಅದೇ ಆಕರ್ಷಣೆ ಅಂತ ಹೇಳಿದ್ರೆ ಅವ್ರು ಕೇಳಿದ್ದನ್ನು ಕೊಡುವಲ್ಲಿ ಎಷ್ಟು ಸರಿಯಾಗ್ತದೆ. ಯಾಕೆ ಅಂತ ಹೇಳಿದರೆ ಎಲ್ಲ ಕಡೆಯೂ ಹಾಗೆ, ನೀವು ಕೆಟ್ಟದ್ದಕ್ಕೆ ನಮ್ಮ ಮನಸ್ಸು ಬಹಳ ಬೇಗ ಒಲಿಯುತ್ತದೆ, ಒಳಿತಿನ ಕಡೆಗೆ ನಮಗೆ ಬರುವಾಗ ತುಂಬಾ ಕಷ್ಟವೂ ಆಗ್ತದೆ. ಬೇಡ, ಈಗ ತಾಳಮದ್ದಳೆಯಲ್ಲಿ ವಾಲಿ ಯಾರು ಕೌರವ ಯಾರು ಅಂತ ಕೇಳುದು ಬಿಟ್ರೆ ರಾಮ ಯಾರು ಅಂತ ಯಾರು ಕೇಳ್ತಾರೆ? ಯಾರು ಕೇಳುವುದಿಲ್ಲ. ಹಾಗಿರುವಾಗ ರಂಗಸ್ವರೂಪದಲ್ಲಿ ಬರುವ ಇಂತಹ ಒಂದು ಬದಲಾವಣೆಗಳು ಯಾಕೆ ಅಂತ ಕೇಳಿದರೆ, ಈಗ ಪ್ರೇಕ್ಷಕರ ಬಗ್ಗೆ ಗಮನ ಇಟ್ಟು ನೀವು ಕೇಳಿದಂತಹ ಪ್ರಶ್ನೆ, ಪ್ರೇಕ್ಷಕರು ಪ್ರಜ್ಞಾವಂತರಾಗಬೇಕು. ಪ್ರಜ್ಞಾವಂತರಾಗಬೇಕು ಅಂತ ಹೇಳಿದರೆ ಅದರ ಹೊಣೆ ಯಾರಿಗೆ? ಕಲಾವಿದರಿಗೋ ಅಥವಾ ಪ್ರೇಕ್ಷಕರಿಗೋ? ಈ ಎರಡು ವಿಭಾಗ ಮಾಡಿ ನೋಡಿದರೆ ಇದು ಬಹುಶಃ ನನಗನ್ನಿಸ್ತದೆ ಎರಡು ಕಡೆಯಿಂದ ಆಗಬೇಕು, ಪರಸ್ಪರ ಆಗಬೇಕು. ಯಾಕಂದ್ರೆ ನಾವು ನಮ್ಮ ಧರ್ಮದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಕಲೆಯ ಬಗ್ಗೆ ಹೀಗೆಲ್ಲ ವೇದಿಕೆಯಲ್ಲಿ ಮಾತಾಡಿದರೆ ಸಾಕಾಗುವುದಿಲ್ಲ.
ನಾವು ನಮ್ಮ ಕಲೆಯ ಶ್ರೇಷ್ಠತೆ ಎನ್ನುವುದೇನುಂಟು, ನಾವು ಆರಂಭದಲ್ಲಿ ಒಂದು ಮಾತಾಡಿದೆ, ಯಕ್ಷ ಅಂದ್ರೆ ಅದಕ್ಕೆ ಅರ್ಥ ನಿಗೂಢ ಅಂತ ಒಂದುಂಟು. ಹಾಗಾದರೆ ಯಾವುದು ನಿಗೂಢವಾದ ತಾತ್ವಿಕ ವಿಷಯ ಅದನ್ನು ಒಂದು ಕಥಾ ಸ್ವರೂಪದಿಂದ ಅದನ್ನು ಹೇಳಲಿಕ್ಕೆ ಇರುವುದು ಈ ಕಲೆ. ಈಗ ಮಹಾಭಾರತ ಅಂತ ಹೇಳುವಂತಹ ಒಂದು ಗ್ರಂಥ ಆದರೂ ಅದನ್ನು ವ್ಯಾಸರು ಬರೆಯುವಾಗ ಅವರು ಹೇಳಿದ್ದೇಗೆ, ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷಭ ಯದಿಹಾಸ್ತಿ ತದನ್ಯತ್ರ ಯನ್ನೇಹಾಸ್ತಿ ನಾಗುತ್ರಚಿತ್ ಅಂತ. ಹಾಗಾದ್ರೆ ಅದರಲ್ಲಿ ಅದು ಉಂಟು, ಆ ಧರ್ಮಾರ್ಥ ಕಾಮ ಮೋಕ್ಷದ ವಿಷಯ ಉಂಟು ಅಂತಾದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಇದನ್ನು ತತ್ವವೇ ಹೇಳಿದ್ರೆ ಅದು ಪ್ರೇಕ್ಷಕರಿಗೆ ಹೇಗೆ ಸಿಗ್ತದೆ? ಈಗ ಕಥೆಯ ಸ್ವರೂಪದಿಂದ. ಹಾಗಾದ್ರೆ ಯಕ್ಷಗಾನದ ಮೂಲಕವಾಗಿ ಅದನ್ನು ಕೊಡುವಾಗ ಆ ಮೌಲ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟು ಕಲೆಯನ್ನು ಪೋಷಿಸುವ ಕಲಾವಿದರು ಅದರ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತಾಳಬೇಕು. ಪ್ರೇಕ್ಷಕರಲ್ಲಿ ಆ ಜ್ಞಾನ ಹೇಗೆ ಹೆಚ್ಚಾಗಬೇಕು, ಇವತ್ತಿನ ದೊಡ್ಡ ದುರಂತಕ್ಕೆ ಕಾರಣ ಏನು ಅಂತ ಹೇಳುವಂತಹ ಒಂದು ಪ್ರಶ್ನೆ ಪ್ರೇಕ್ಷಕರಲ್ಲಿ ಹುಟ್ಟಬೇಕು. ನಮ್ಮ ಮಕ್ಕಳೇ ಇವತ್ತು ಒಂದು ಒಳ್ಳೆಯ ವಿಷಯಗಳನ್ನು ಯಾಕೆ ಸ್ವೀಕರಿಸುವುದಿಲ್ಲ? ಪುರಾಣ ಕೊಡುವುದು ಒಂದು ಒಳ್ಳೆಯ ಸಂದೇಶ ಅಲ್ವಾ? ಹಾಗಾದ್ರೆ ಅದು ಯಾಕೆ ದಾರಿ ತಪ್ಪಿದೆ? ಈಗ ಈ ಕಮ್ಮಟ ಇವತ್ತು ಆಗ್ತಾ ಉಂಟು, ಅಲ್ಲಲ್ಲಿ ಮಕ್ಕಳಿಗೆ ತರಗತಿಗಳಾಗ್ತಾ ಉಂಟು. ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮಕ್ಕಳನ್ನು ಕಳುಹಿಸಿ ಮಕ್ಕಳನ್ನು ನಾವು ತಯಾರು ಮಾಡಿದರೆ ನನಗೆ ಅನ್ನಿಸ್ತದೆ ರಮಣಣ್ಣ, ಒಂದು ದಿವಸ ಒಳ್ಳೆಯ ಪ್ರೇಕ್ಷಕ ವರ್ಗ ಖಂಡಿತ ಸಿದ್ಧ ಆಗ್ತದೆ. ಯಾಕಾಗುವುದಿಲ್ಲ? ಒಳ್ಳೆಯ ಪ್ರೇಕ್ಷಕರು ನಿರೀಕ್ಷೆ ಮಾಡಿದ್ರು ಅಂತಾದ್ರೆ ಒಳ್ಳೆಯ ಕಲಾವಿದರು ತಯಾರಾಗ್ತಾರೆ. ಹೌದು, ಈಗ ಮುಂಚೆ ಇರ್ಲಿಲ್ವಾ? ಬೇರೆ ಕಲೆಯೇ ಇಲ್ಲದೆ ಇದ್ದ ಕಾಲದಲ್ಲಿ ಯಕ್ಷಗಾನಕ್ಕೆ ರಾತ್ರಿ ಇಡೀ ಕೂತು ಜನ ಕೂತ್ಕೊಂಡು ಕೇಳ್ತಿರ್ಲಿಲ್ವಾ? ಹಾಗಿದ್ರೆ ಇವತ್ತು ಸ್ಪರ್ಧಾತ್ಮಕವಾದ ಯುಗದಲ್ಲಿ ತಾಂತ್ರಿಕತೆಯ ಬಿರುಗಾಳಿಗೆ ಸಿಕ್ಕಿ ನಾವು ನಮ್ಮ ಮಕ್ಕಳನ್ನು ನಾವೇ ಹಾಳು ಮಾಡಿದ್ದಲ್ವಾ? ಈಗ ನಿಗೂಢತೆಯಿಂದ ಯಕ್ಷಗಾನ ಬಂತು ಅಂತ ಹೇಳಿದ್ರಿ. ಹೌದು, ನಿಗೂಢತೆಗೆ ಕಾರಣ ಆಗಿ ಇದಕ್ಕೆ ಹಿಂದೆ ಪರದೆ ಇರಲಿಲ್ಲಂತೆ, ಕತ್ತಲೆಯೇ ಆವರಣ ಆಗಿ, ಹಾಗಾಗಿ ರಾತ್ರಿ ಆಟ ಆಗುತ್ತಿದ್ದು. ಆ ಕತ್ತಲೆಯನ್ನೇ ಪರದೆಯನ್ನಾಗಿಸಿಕೊಂಡು ವೇಷಗಳು ಬರ್ತಿತ್ತು ಬೆಳಕಿಗೆ. ಹೌದು. ಹಾಗಿದ್ರೆ ಈಗ ತಾಂತ್ರಿಕೆಗೆ ಹಗಲು ಯಕ್ಷಗಾನದವರೆಗೆ ಬಂದಿದ್ದೇವೆ ನಾವು. ಹೌದು. ಹಾಗಿದ್ರೆ ಯಕ್ಷಗಾನದ ಪೋಷಣೆಯಲ್ಲಿ ಹಗಲು ಯಕ್ಷಗಾನದವರೆಗೆ ಬರುವಾಗ ನಿಗೂಢತೆಯ ಯಕ್ಷತೆಯನ್ನ ಅದನ್ನು ಕಳ್ಕೊಂಡಿದ್ದು ಸರಿ ಅಂತ ಹೇಳ್ತೀರೋ, ಅದನ್ನು ಉಳಿಸ್ಕೊಳ್ಬೇಕು ಅಂತ ಹೇಳ್ತೀರೋ? ನಾನು ಆಗ ಹೇಳಿದ ಹಾಗೆ ಬದಲಾವಣೆ ಅನ್ನೋದು ಜಗದ ನಿಯಮ ಅಂತ ಆದ ಮೇಲೆ ಈಗ ಕತ್ತಲಿನಿಂದ ಬರಲಿ ಬೆಳಕಿನಿಂದ ಬರಲಿ ಅದು ಏನನ್ನು ಕೊಡ್ತದೆ ಅನ್ನೋದು ಮುಖ್ಯ ವಿಷಯ ಅಲ್ವಾ? ಒಂದು ಮೌಲ್ಯವನ್ನು ಕೊಡುವಂಥದ್ದು. ರಾತ್ರಿ ಇಡೀ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ. ಈಗ ಇಷ್ಟೆಲ್ಲ ಮಾತಾಡೋ ನಾವಾದರೂ ಕೂಡ 2 ಗಂಟೆ ಆಗುವಾಗ ರಾತ್ರಿ ಎದ್ದು ಮನೆಗೆ ಹೋಗ್ತೇವೆ. ಸೇವೆ ಮಾಡಿಸುವವರು ಎಷ್ಟೋ ಸಲ ಮೊದಲೇ ವೀಳ್ಯ ಕೊಟ್ಟು ಅವರು ಮನೆಗೆ ಹೋಗಿ ನಿದ್ದೆ ಮಾಡ್ತಾರೆ. ಅಷ್ಟೊತ್ತಿಗೆ ಕಲಾವಿದರು ನಾವು ಯಾರಿಗೆ ಬೇಕಾಗಿ ಆಟ ಮಾಡೋದು ಅಂತ ಅವರು ಕೇಳ್ತಾರೆ. ಕಾಲಮಿತಿ. ಈಗ ನಾನೇ ಒಬ್ಬ ಪ್ರಬಂಧಕನಾಗಿ ರಾತ್ರಿ ಇಡೀ ಆಟ ಬೇಕು ಅಂತ ಹೇಳುವಾಗ ಬೇಡ ಅಂತ ನಾನು ಹೇಳ್ತೇನೆ ಆಡಿಸುವವರ ಹತ್ರ. ಯಾಕಂದರೆ ನಮಗೆ ಕೊನೆಗೆ 10 ಜನ ಇರುವುದಿಲ್ಲ ಬೆಳಿಗ್ಗೆ. ಆಗಿರುವಾಗ ಕಲಾವಿದರು ಯಾರಿಗೆ ಮಾಡುವುದು ಅಂತ ಪ್ರಶ್ನೆ ಹುಟ್ಟುತ್ತದೆ. ಆದರೆ ಹಾಗಾಗಿ ಒಳ್ಳೆಯದನ್ನು ಕೊಡುವಾಗ 10 ಜನ ಕುಳಿತಿದ್ದಾರಲ್ಲ ಅವರಿಗಾಗಿ ಕೊಡುವುದೇ ಲಕ್ಷ್ಯ ಆಗಿರಬೇಕು ಬೇಡ ಅಂತ. ಆದ್ರೆ 20 ಮಾಡಬೇಕಲ್ಲ ಅಂತ. 90 ಜನ ಹೋಗಿದ್ದಾರಲ್ಲ ಅವರು ಬೇಡ ಅಂತ ಅಲ್ವ ಹೋಗುದು? ಅಲ್ಲ, ಈಗ ಮೌಲ್ಯ ಪ್ರಜಾಪ್ರಭುತ್ವದಲ್ಲಿ ಬಹುಮತಕ್ಕೆ ಅಲ್ವಾ? ಹಾಗಿದ್ರೆ ಬಹುಮತ ಬೇಕು ಅಂತಾದ್ರೆ ಅವರು ನಿರೀಕ್ಷಿಸಿದ್ದನ್ನು ಕೊಡುವುದಾದ್ರೆ ಈಗ ಬೇರೆ ಬೇರೆ ವಿಭಾಗದಲ್ಲಿ ಬೆಳವಣಿಗೆ ಆಗಿದೆ. ಹೌದು. ಈಗ ಯಕ್ಷಗಾನದ ಒಂದು ಮಾಧ್ಯಮ ಆದಂತಹ ಸಂಗೀತದ್ದೇ ಒಂದು, ನೃತ್ಯದ್ದೇ ಒಂದು, ಹಾಸ್ಯದ್ದೇ ಒಂದು, ಹೀಗಾಗಿದೆ. ಹಾಗಿದ್ರೆ ಜನ ಕೇಳ್ತಾರೆ ಅಂತ ಕೊಡೋದ್ರಲ್ಲಿ ತಪ್ಪುಂಟಾ? 2 ಆಯಾಮಗಳಿಂದ ಈ ಕುರಿತು ಚಿಂತನೆ ನಡೆಯಬೇಕು. ವೈಭವಗಳಾಗ್ತಾ ಉಂಟು. ಯಾಕಂದ್ರೆ ಕೆಲವು ವಿಷಯಗಳು ಯಾವುದು ಯಕ್ಷಗಾನದ ಶ್ರೇಷ್ಠತೆ ಅಂತ ಹೇಳುವುದಿತ್ತೋ ಅದಕ್ಕೆ ಪೂರಕ ಆಗುವುದಿದ್ರೆ ಅದನ್ನು ನಾವು ಸ್ವೀಕರಿಸುವುದರಲ್ಲಿ ಅರ್ಥ ಉಂಟು. ಯಾವುದು ಯಕ್ಷಗಾನದ ಶ್ರೇಷ್ಠತೆ ಅಂತ ಹೇಳುವುದು ಅಲ್ವೋ ಅದನ್ನು ನಾವು ಸ್ವೀಕರಿಸುವುದಕ್ಕೆ ಬರುವುದಿಲ್ಲ. ಈಗ ಯಕ್ಷಗಾನ ಅಂತ ಹೇಳುವಾಗ ನಾವು 2 ಸ್ವರೂಪ ಬೆಳೆದು ಬಂದ ಹಾಗೆ, ತಾಳಮದ್ದಳೆ ಮತ್ತು ಈ ಒಂದು ಬಯಲಾಟ ಅಂತ ಹೇಳುವಂಥದ್ದು. ಇಲ್ಲಿ ಒಂದು ತಾಳಮದ್ದಳೆ ಆಗಲಿ ಅಥವಾ ಒಂದು ಯಕ್ಷಗಾನ ಆಗಲಿ, ಅಲ್ಲಿ ಗಣಪತಿಯ ಒಂದು ಪ್ರಾರ್ಥನೆಯಿಂದ ತೊಡಗಿ ಆ ಕಥೆ ಪ್ರಸ್ತುತಿ ಆಗುವಲ್ಲಿಯವರೆಗೆ ಅದಕ್ಕೆ ಒಂದು ವಿಶೇಷತೆ ಉಂಟು. ಏನು ಅಂತ ಹೇಳಿದರೆ ಅದೊಂದು ಕಥೆಯನ್ನು ನಾವು ಕೊಡುವುದು ಜನರಿಗೆ, ಅದರಲ್ಲಿ ಒಂದು ನೀತಿ ಉಂಟು. ಈಗ ಯಕ್ಷಗಾನ ಅಂತ ಹೇಳಿದರೆ ಸರ್ವಾಂಗೀಣ ಕಲೆಯಾಗಿ ಒಂದು ಪರಿಪೂರ್ಣ ಕಲೆಯಾಗಿ ಗೋಚರಿಸುವುದು. ಅಲ್ಲಿ ಏನು ಅಂತ ಕೇಳಿದರೆ ಹಾಡುಗಾರಿಕೆ ಉಂಟು, ಅಲ್ಲಿ ವೇಷ ಉಂಟು, ಅಲ್ಲಿ ಎಲ್ಲರ ನೃತ್ಯ ಪ್ರಕಾರಕ್ಕೆ ಆಸ್ಪದ ಉಂಟು, ಒಂದು ಕತೆ ಉಂಟು, ಹಿಮ್ಮೇಳ ಉಂಟು. ಬಹಳ ಮುಖ್ಯವಾಗಿ ನಾವು ಒಂದು ಕಥೆಯನ್ನು ಜನರಿಗೆ ಕೊಡುವುದು, ಅದು ಜನರ ನೈತಿಕ ಮೌಲ್ಯವನ್ನು ಎತ್ತರಿಸುವಂತಹ ಕೆಲಸ. ಇದಕ್ಕೆ ಇಡೀ ಒಂದು ಯಕ್ಷಗಾನವಾಗಿ ಅದು ಸಿಕ್ಕಿದ್ರೆ ಒಳ್ಳೆಯದು. ಅದನ್ನು ತುಂಡು ಮಾಡಿದರೆ, ಅದರಲ್ಲೇ ಒಂದು ವೈಭವ ಮಾಡಿದರೆ, ಯಾಕಂದ್ರೆ ಇದು ಏನಾಗ್ತದೆ ಅಂತ ಕೇಳಿದರೆ ಒಂದು ಪರಿಪೂರ್ಣತೆಯನ್ನು ನಾವು ಹಾಳು ಮಾಡಿದ ಹಾಗಾಗ್ತದೆ. ಹಾಗಾಗಿ ಇವತ್ತು ಏನು ಆಗಬೇಕು ಅಂತ ಕೇಳಿದರೆ ನೀವು ಹೇಳಿದ ಹಾಗೆ
ಆಗ ಹೇಳಿದ ಒಂದು ಪ್ರಶ್ನೆಗೆ ಜನರು ಹೆಚ್ಚು ಆಕರ್ಷಿತರಾಗ್ತಾರೆ. ಯಾವುದಕ್ಕೆ ಆಕರ್ಷಿತರಾಗ್ತಾರೆ ಎನ್ನುವ ಕಾರಣಕ್ಕಾಗಿ ನಾವು ಅದನ್ನೇ ಕೊಟ್ರೆ ಅದೇ ನಮ್ಮ ಅಧಪತನಕ್ಕೂ ಕಾರಣ ಆದೀತು. ಹಾಗಾಗಿ ಪರಿಪೂರ್ಣತೆಯನ್ನು ನಾವು ಕೊಡುವಾಗ ಅದರಲ್ಲಿ ಮೌಲ್ಯವನ್ನು ಗುರುತಿಸುವಾಗ ನಾವು ಮಕ್ಕಳನ್ನು ಬೆಳೆಸಬೇಕು. ನನ್ನ ವಾದ ಒಂದೇ, ಈ ಪರಿವರ್ತನೆ ಅಂತ ಹೇಳುವ ವಿಷಯ ಬರುವಾಗ ಇವತ್ತು ಯುವಕರಾದವರು ನಾಳೆ ಹಳಬರಾಗ್ತಾರೆ. ಹಾಗಾದರೆ ಬರುವಂತಹ ಮಕ್ಕಳಿಗೆ ನಾವು ಹೇಗೆ ಯಕ್ಷಗಾನವನ್ನು ಬೆಳೆಸಬಹುದು ಅಂತ ಕೇಳಿದರೆ ಈಗ ಆ ಮಟ್ಟಕ್ಕೆ ಬಹಳ ಒಳ್ಳೆಯ ಬೆಳವಣಿಗೆ ಆಗ್ತಾ ಉಂಟು ಅಂತ ಹೇಳುವುದು ಈ ಪರ್ವಕಾಲದಲ್ಲಿ ಒಂದು ಸಂತೋಷದ ವಿಚಾರ. ಪಟ್ಲ ಸತೀಶ್ ಅಣ್ಣ 1.5 ಕೋಟಿ ರೂಪಾಯಿ ವರ್ಷಕ್ಕೆ ಖರ್ಚು ಮಾಡ್ತಾರೆ. 1.5 ಕೋಟಿ ರೂಪಾಯಿ ಮಕ್ಕಳಿಗೆ ಯಕ್ಷಗಾನ ಕಲಿಸಲಿಕ್ಕೆ. ಹೌದು, ಯಕ್ಷ ಶಿಕ್ಷಣ. ಅದೇ ರೀತಿಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಮಕ್ಕಳಿಗೆ ಯಕ್ಷಗಾನ ತರಬೇತಿ ಆಗ್ತಾ ಉಂಟು. ನಮ್ಮ ಮಕ್ಕಳನ್ನು ಬೆಳೆಸುವಂತೆ ನಾವು ಒಳ್ಳೆಯ ರೀತಿಯಲ್ಲಿ ಖಂಡಿತವಾಗಿ ಒಂದು ದಿವಸ ಯಕ್ಷಗಾನ ಒಳ್ಳೆಯ ರೀತಿಯಲ್ಲಿ ನಿಲ್ತದೆ. ಹಾಗಾದರೆ ಈ ಪರಿವರ್ತನೆ ಅಂತ ಹೇಳುವಲ್ಲಿ ಯಕ್ಷಗಾನದ ಒಂದೊಂದು ಅಂಗಗಳನ್ನು ಬೆಳೆಸುವುದಕ್ಕಿಂತ ಸಮಗ್ರವಾದ ಯಕ್ಷಗಾನದ ಬೆಳವಣಿಗೆ ಒಳ್ಳೆಯದು ಅಂತ ನಾನು ಈಗ ಸಮಗ್ರವಾದಂತಹ ಯಕ್ಷಗಾನ ಪ್ರದರ್ಶನ ಆಗಬೇಕು ಅಂತಂದ್ರೆ ಅಷ್ಟು ಕಾಲ ಪರಿಪೂರ್ಣವಾಗಿ ಬೇಕು, ರಾತ್ರಿಯಿಂದ ಬೆಳಗಿನವರೆಗೆ ಅದೂ ಬೇಕು. ಅಲ್ಲ, ಕಾಲಮಿತಿಯಲ್ಲಿ ಈಗ ನಾವು ಮಾಡುವುದಿದ್ರೂ ಕೂಡ ಕಾಲಮಿತಿ ಈಗಿನ ಅವಶ್ಯಕತೆ ಅಂತ ಹೇಳುವುದರಲ್ಲಿ ಒಪ್ಪಿಕೊಳ್ಳುವ. ಅದರಲ್ಲಿ ಎಲ್ಲ ಬೇಕು, ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಬೀಭತ್ಸ, ಭಯಾನಕ, ಅದ್ಭುತ, ಶಾಂತ, ಇದಲ್ವ ನವರಸ. ಈ ನವರಸ ಪೂರಿತವಾಗಿ ಇದ್ರೆ ಅಲ್ವ ಅದು ಚಂದ ಆಗುವುದು. ಷಡ್ರಸೋಪೇತವಾದ ಊಟ ಇದ್ರೆ ಅಲ್ವ ಚಂದ ಆಗುವುದು. ಬರೀ ಉಪ್ಪಿನಕಾಯಿ ಮಾತ್ರ ತಿಂದ್ರೆ ಅದು ಊಟ ಅಂತ ಆಗ್ತದ? ಊಟ ಅಂತ ಹೇಳಿದ್ರೆ ಎಲ್ಲವೂ ಬೇಕು. ಹಾಗಾಗಿ ಯಕ್ಷಗಾನದ ಪರಿಪೂರ್ಣತೆ ಯಕ್ಷಗಾನ ಬಯಲಾಟದಲ್ಲಿ ಒಂದು ಸ್ವರೂಪದಿಂದ ಅದರ ಮಳೆಗಾಲಕ್ಕೆ ಅದು ಆಗುವುದಿಲ್ಲ. ಯಕ್ಷಗಾನ ಬಯಲಾಟ ಮುಂಚಿನ ಆ ಕಲ್ಪನೆಯಿಂದ ತಾಳಮದ್ದಲೆ ಬೆಳೆದು ಬಂತು. ಇದು ಬಿಟ್ಟರೆ ಈಗ ಇರುವುದನ್ನು ಬೇರೆ ಬೇರೆ ಸ್ವರೂಪದಿಂದ ಅದನ್ನು ಹಾಡು ಮಾಡುವುದು ಅಷ್ಟು ಚಂದ ಅಲ್ಲ ಅಂತ ನನ್ನ ನೇರ ಮಾತು. ಈಗ ಹಾಡು ಮತ್ತೆ ಒಳ್ಳೇದು ಅಂತ ಯಾರು ಪ್ರೇಕ್ಷಕರು ತೀರ್ಮಾನ ಮಾಡಬೇಕೋ ಕಲಾವಿದರು ತೀರ್ಮಾನ ಮಾಡಬೇಕು ಅಂತ ನಾನು ಮತ್ತೆ ಹೇಗೆ ಅಂತ ಮಾನದಂಡ ಹೇಗೆ ಅಂತ ಜನರ ಅಭಿರುಚಿಯಿಂದಾಗಿ ನಾವು ಅವರು ಅಪೇಕ್ಷಿಸಿದ್ದಾರಂತೆ ಕೊಡ್ತಾ ಹೋಗುದು ಅಥವಾ ಇಂತಹ ಕೊಡಬೇಕು ಅನ್ನೋ ಸಂಕಲ್ಪ ಬೇಕು? ಆ ಪ್ರಶ್ನೆಗೆ ಉತ್ತರ ಕೊಡೋದು ಬಹಳ ಕಷ್ಟ. ಯಾಕಂದ್ರೆ ಯಾವಾಗ ಕಲೆ ಅನ್ನೋದು ಕಮರ್ಷಿಯಲ್ ಆಯಿತು, ಈಗ ಟಿಕೆಟಿನ ಆಟ ಕಡಿಮೆ ಆಯಿತು, ಯಾವಾಗ ಡೇರೆ ಹಾಕಿ ಟೆಂಟು ಮೇಳ ಆಗಿ ನಮ್ಮಲ್ಲಿಗೆ ಹೆಚ್ಚು ಸಂಖ್ಯೆಯ ಪ್ರೇಕ್ಷಕರು ಬರಬೇಕು ಅಂತ ಆಲೋಚನೆ ಮೇಳದ ಮಾಲೀಕರು ಯಜಮಾನರು ಮಾಡುವುದಕ್ಕೆ ತೊಡಗಿದ್ರು, ಆಗ ವಿಶೇಷ ಆಕರ್ಷಣೆ ಅಂತ ಇಂಥದ್ದೆಲ್ಲ ಬರ್ತದೆ. ಆ ಪ್ರೇಕ್ಷಕರು ಹೆಚ್ಚು ಬರಬೇಕು ಅಂತ ಆದರೆ ಏನು, ಪ್ರೇಕ್ಷಕರಿಗೆ ಕೊಡುವ. ಪ್ರೇಕ್ಷಕರು ಹೆಚ್ಚು ಬರಬೇಕಾದ್ರೆ ಈಗೇನಾಗಿದೆ, ಈಗ ಊಟ ಇಲ್ಲದಿದ್ದರೆ ಆಟವೇ ಇಲ್ಲ ಅಂತಾಗಿದೆ. ಆ ಬಂದವರು ಬೈದುಕೊಂಡು ಹೋಗ್ತಾರೆ. ಮೆಕ್ಕಳನ್ನು ಒಣಸಲ ಇದ್ದೀವ ಸಾವುತ ಆಟ ಅಂತ ಹೇಳುವಲ್ಲಿವರೆಗೆ ಬಂದಿದೆ. ಈಗ ಆಟವಲ್ಲ, ಅವರಿಗೆ ಊಟವೂ ಬೇಕು. ಊಟ ಮಾಡಿ ಹೋಗುವವರು ಇದ್ದಾರೆ ಕೆಲವರು, ಅವರು ಬರುವುದೇ ಊಟಕ್ಕೆ. ಏನು ಮಾಡುವ ಈಗ ಪರ್ವಕಾಲದಲ್ಲಿ? ಈಗ ಯಕ್ಷಗಾನವನ್ನೇ ನೋಡುವುದಕ್ಕೆ ಬರುವ ಪ್ರೇಕ್ಷಕರು ಕೊನೆಯವರೆಗೆ ಕೂತಾರು. ಅವರಿಗೆ ಶ್ರೇಷ್ಠವಾದದ್ದನ್ನೇ ಕೊಡಬೇಕಾದ್ದು ಕಲಾವಿದನ ಧರ್ಮ. ಯಜಮಾನರು ಹೇಳಿದರೆ ಸ್ವಲ್ಪ ಗಿಮಿಕ್ ಮಾಡು, ಸ್ವಲ್ಪ ಬೇಡದ್ದು ಹೇಳು ಅಂತ ಹೇಳಿದರೆ ಆಗ ಕಲಾವಿದ ಏನು ಮಾಡಬೇಕು? ಏನು ಮಾಡಬೇಕು? ಅದೇ ನಿರೀಕ್ಷೆಗೆ ಸರಿಯಾಗಿ ಕಲಾವಿದ ಇರಬಾರದು. ಹೌದು. ಈಗ ಡೇರೆ ಮೇಳಗಳು ಯಶಸ್ವಿ ಆಗಿದ್ದುಂಟಲ್ಲ, ಹಿಂದೆ ಬಯಲಾಟ ಆಗಿದ್ದ ಕಾಲದಲ್ಲಿ ಡೇರೆ ಮೇಳಗಳು ಅಂತ ಬಂದಾಗಲೇ ಈಗ ಚೌಕಿ, ಡೇರೆ ಮೇಳ ಇತ್ಯಾದಿ ಅತ್ಯಂತ ಯಶಸ್ವಿ ಆಗಿದ್ದುಂಟು. ಆ ಕಾಲಕ್ಕೆ ಪರಿವರ್ತನೆ ಅದಾಗಿತ್ತು. ಡೇರೆ ಮೇಳಗಳು ಅಂತ ಹೇಳುವುದು ಹೆಮ್ಮೆ. ಡೇರೆ ಮೇಳಗಳಲ್ಲಿ ಇರುವಂತಹ ಕಲಾವಿದರು ಅಂತ ಹೇಳಿದ್ರೆ ಅದು ಒಂದು ದೊಡ್ಡ ಫಿಲ್ಮ್ ಸ್ಟಾರ್ ಇದ್ದ ಹಾಗೆ ಅಂತ ಇತ್ತು. ಹಾಗಿದ್ರೆ ಆ ಕಾಲಕ್ಕೆ ಅದು ಯಶಸ್ವಿ ಆಗಿದೆ, ಈ ಕಾಲಕ್ಕೆ ವಿಫಲ ಯಾಕೆ ಆಯ್ತು? ಸಹಜ ಅಂತ. ಯಾಕಂದರೆ ಯಾವುದೇ ಆದರೂ ಒಮ್ಮೆ ನಮಗೆ ವಿಶೇಷ ಅಂತ ಕಂಡದ್ದು ಆಮೇಲೆ ಅದು ವಿಶೇಷ ಅಂತ ಅನ್ನಿಸೋದಿಲ್ಲ. ಕೆಲವು ವರ್ಷ ಆಗುವಾಗ ಅದನ್ನೇ ನೋಡಿ 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 ಸಾಕಾಗ್ತದೆ. ಆಗ ಹೊಸತು ಏನು ಮಾಡುವ? ನಾನು ತಮಾಷೆಗೆ ಒಂದು ಮಾತು ಹೇಳೋದು, ಸೀರಿಯಸ್ ಆಗಿ ತಗೊಳ್ಬಾರ್ದು ಯಾರು. ಪ್ರಕೃತಿ, ಸಂಸ್ಕೃತಿ ಮತ್ತು ವಿಕೃತಿ ಅಂತ ಉಂಟು ಅಂತ ಹೇಳಿದರು. ಹೌದು. ಈಗ ಮರದಲ್ಲಿ ಹಣ್ಣೆ ಹೇಗುಂಟು ಹಾಗೇ ತೆಗೆದು ಅದನ್ನು ತಿನ್ನುವುದು ಪ್ರಕೃತಿ. ಅದರಲ್ಲಿರುವ ಬೀಜ ತೆಗೆಯುವುದು, ಅದರ ಸಿಪ್ಪೆ ತೆಗೆಯುವುದು, ಅದನ್ನು ಕತ್ತರಿಸಿ ಹೋಳು ಮಾಡಿ ಚಂದಕ್ಕೆ ತಟ್ಟೆಯಲ್ಲಿಟ್ಟು ಒಂದೊಂದೇ ತಿನ್ನುವುದು ಸಂಸ್ಕೃತಿ. ಇನ್ನು ಕೆಲವರ ಹಣ್ಣನ್ನು ಸ್ವಲ್ಪ ಕೊಳೆಯಿಸಿ, ಕಾಯಿಸಿ, ಬೇಯಿಸಿ ತೆಗಿತಾರೆ, ಅದು ವಿಕೃತಿ. ಆದರೆ ಅದನ್ನು ಮಾಡ್ತಾರಲ್ಲ, ಏನು ಮಾಡುವ? ಹಾಗಿದ್ರೆ ಕಾಲದ ಪರಿವರ್ತನೆಯಲ್ಲಿ ಪುನಃ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಪುನಃ ಸಂಸ್ಕೃತಿ ಹಿಂದೆ ಬರಬಾರದು ಅಂತ ಇಲ್ಲ. ನಾವು ಪ್ರಯತ್ನ ಮಾಡಬೇಕು ಮತ್ತು ಇದುವೇ ಸಂಸ್ಕೃತಿಯೇ ಒಳ್ಳೆಯದು ಅನ್ನುವಂತಹ ಒಂದು ಸೂಚನೆಯನ್ನು ಪ್ರೇಕ್ಷಕರಿಗೆ ಕೊಡಬೇಕು. ಹೌದು, ಹರೀಶಣ್ಣ ಹೇಳಿದ ಮಾತು ಸತ್ಯ. ಯಾಕಂದರೆ ಸಂಸ್ಕೃತಿ, ವಿಕೃತಿ ಇದೆಲ್ಲ ನಮ್ಮ ಕೈಯಲ್ಲೇ ಇರುವುದು. ಹಾಗಂತ ಯಾರು ಕೂಡ ವಿಕೃತಿಯನ್ನು ಬಯಸುವುದಿಲ್ಲ, ಹಾಗಂತ ಮಾಡುವುದು ವಿಕೃತಿ. ಹಾಗೆ ಅದಕ್ಕೆ ಹೆಚ್ಚು ಒತ್ತು ಬರ್ತಾ ಉಂಟು. ಇದು ಯಾಕೆ ಅಂತ ಕೇಳಿದರೆ, ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ, ಈಗಿನ ಒಂದು ಜೀವನ ಶೈಲಿ, ಈಗಿನ ಒಂದು ಟ್ರೆಂಡ್ ಅಂತ ನಾವೇನು ಹೇಳ್ತೇವೆ ಅದು. ನಾವು ಬಹಳ ಆ ಕಷ್ಟ ಉಂಟು, ಅಷ್ಟು ಸುಲಭ ಇಲ್ಲ ಹೇಳಿದಷ್ಟು. ಆದರೆ
ಒಂದು ಸತ್ಯ ಮಾತ್ರ, ಅದು ಪರಿವರ್ತನೆ ಜಗತ್ತಿನ ನಿಯಮ ಅಂತ ಹೇಳುವಾಗ ಮತ್ತೆ ಅದು ಹಳತೆ ಪುನಃ ಬರ್ತದೆ ಅಂತ ಹೇಳುವುದು ಕೂಡ ಸತ್ಯವೇ. ಹಾಗಿದ್ರೆ ಈಗ ಒಂದು ಹರೀಶಣ್ಣ ಹೇಳಿದ ಮಾತಿಗೆ ಪೂರಕವಾಗಿ ಬದಲಾವಣೆ ಆಯಿತು, ಬದಲಾವಣೆ ಆದ ಮೇಲೆ ಅದನ್ನು ಹೀಗೆ ಅಂತ ಹೇಳುವಾಗ ಗಿಮಿಕ್ ಬೇಕು ಅಂತ ಒಬ್ಬರು ಹೇಳುವಾಗ ಅದಕ್ಕೆ ಅದು ಬದಲಾವಣೆ ಆಗಿ ಬಂತು. ಸ್ವಲ್ಪ ಸಮಯ ಹೋಗುವಾಗ ಅದು ಮತ್ತೆ ಅದೇ ಅದು ಬೇಡ ಅಂತ ಆಗ್ತದೆ, ಹೊಸ್ತು ಅಂತ ಆಗ್ತದೆ. ನಿಂತ ನೀರು ಅಂತ ಒಂದು ಪ್ರಯೋಗ ಇಲ್ವಾ? ನಿಂತ ನೀರು ಖಂಡಿತ. ಈಗ ನೋಡಿ, ಅದೇ ಪರಿವರ್ತನೆ ಆಗದೇ ಇರುವುದು ಎಷ್ಟು ದೇವಿ ಮಹಾತ್ಮೆ ಆಗಿರ್ಬೋದು. ಈಗಲೂ ದೇವಿ ಮಹಾತ್ಮೆ ನೋಡುವವರಿಲ್ವಾ? ಯಾವ ಪರಿವರ್ತನೆಗಳು ದೇವಿ ಮಹಾತ್ಮೆ ಈಗಲೂ ಬೇಕು. ಯಾಕೆ ಅಂದ್ರೆ ಅಲ್ಲಿ ಆ ಭಕ್ತಿ ಭಾವದಿಂದ ಜನ ನೋಡುವಂಥದ್ದು. ಬೇರೆ ಯಾವುದೇ ಕತೆ, ಹೊಸ ಕತೆ ಬಂದು ಅದನ್ನು ಏನೆಲ್ಲ ಗಿಮಿಕ್ ಮಾಡಿದರೆ ಅದು 1 ವರ್ಷಕ್ಕೆ ಹಿಟ್ಟಾಗ್ತದೆ, ಹಾಗೆ ಹೋಗ್ತದೆ. ಹಾಗೆ ಈ ಕಲೆಗಳೆಲ್ಲ ಯಾಕಂದ್ರೆ ಯಾವುದು ಜನಮಾನಸದಲ್ಲಿ ಒಂದು ಭಕ್ತಿಯ ಸ್ವರೂಪದಿಂದ ಹುಟ್ಟಿಕೊಳ್ತದೆ ಅದು ಸ್ಥಾಯಿಯಾಗಿ ಉಳಿಯುತ್ತದೆ. ಯಜಮಾನರೇ ಗಿಮಿಕ್ ಮಾಡಿ ನೀವು ಹೀಗೆ ಮಾಡಿ ಸ್ವಲ್ಪ ಜನರನ್ನು ಉಳಿಸಿ ಅಂತ ಹೇಳಿದರೆ ಅದು ಏನಾಗ್ತದೆ ಅಂತ ಹೇಳಿದರೆ, ಮನೆಯಲ್ಲಿ ಯಜಮಾನನೇ ಕಳ್ಳತನ ಮಾಡಿ ಅವನು ಕಳ್ಳೆಯಲ್ಲಿದ್ದಾನೆ ಅಂತ ಹುಡುಕಿದ ಹಾಗೆ ಆಗ್ತದೆ. ಹಾಗಾಗಿ ಯಜಮಾನರ ಮನಸ್ಥಿತಿ ಬದಲಾಗಬೇಕು, ಆಗಲೇಬೇಕು, ಆಗುವ ಹಾಗೆ ಪ್ರಜ್ಞಾವಂತ ಪ್ರೇಕ್ಷಕರ ಸೃಷ್ಟಿಯೂ ಆಗಬೇಕು. ಇದಕ್ಕಿರುವ ಒಂದೇ ಮಾರ್ಗ ಏನು ಅಂತ ಹೇಳಿದರೆ, ಮುಂದೆ ಬರುವಂತಹ ಮಕ್ಕಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ, ಈಗ ನಾನು ಅತ್ಯಂತ ಹೆಮ್ಮೆಯಿಂದ ಈ ಕ್ಷೇತ್ರದಲ್ಲಿ ನಿಂತು ಹೇಳ್ತಾ ಇದ್ದೇನೆ, ಯಾಕಂದರೆ ನಮ್ಮ ತಲಪಾಡಿ ದೇವಸ್ಥಾನದಲ್ಲಿ ನಾವು ಒಂದು ಧರ್ಮ ಶಿಕ್ಷಣ ಅಂತ ಹೇಳುವ ಒಂದು ಪರಿಕಲ್ಪನೆಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಮಕ್ಕಳಿಗೆ ತಿಂಗಳಿಗೊಂದು ಶಿಬಿರ ಅಂತ ಮಾಡ್ತಾ ಇದ್ದೇವೆ. ಯಕ್ಷಗಾನ ಸಹಿತವಾಗಿ ಭರತನಾಟ್ಯ ಇತ್ಯಾದಿ ಕಲೆಗಳ ಒಂದು ಉಣಬಡಿಸುವಿಕೆ ಇತ್ತು. ಈಗ ನಾವು ಸಣ್ಣದಿರುವಾಗ ನಮಗೆ ಬಹಳ ಕಮ್ಮಿ ಇರಲಿಲ್ಲ. ಈಗ ಅಂಥದ್ದು ಬೆಳವಣಿಗೆ ಆಗಿದೆ. ಹಾಗಾದರೆ ಇನ್ನು ಮುಂದೆ ನಮ್ಮ ಎಷ್ಟು ಸಂತೋಷದ ವಿಷಯ ಅಂತ ಹೇಳಿದರೆ, ಮೊನ್ನೆ ಶಿಬಿರಕ್ಕೆ ನಮಗೆ 200ಕ್ಕಿಂತ ಮೇಲೂ ಮಕ್ಕಳು ಬಂದಿದ್ದಾರೆ. ಇಲ್ಲಿ ಅಷ್ಟು ಸಂಖ್ಯೆಯ ಮಕ್ಕಳನ್ನು ಕಲಿಸಿದ್ದಾರೆ ಮನೆಯವರು. ಹಾಗಿದ್ರೆ ಇಲ್ಲಿ ಕೂಡ ಹಾಗೆ ಈ ಕಲೆ ಎನ್ನುವುದು ಮುಂದೆ ನಾವು ಪರಿವರ್ತನೆಯ ಒಂದು ಆಶಾವಾದದ ದೃಷ್ಟಿಯಿಂದ ನೋಡುವಾಗ ಮಕ್ಕಳಿಗೆ ಇದನ್ನು ಚೆನ್ನಾಗಿ ನಾವು ಅದನ್ನು ಮಾಡಿಕೊಟ್ರೆ ಇಂತಹ ವಿಕೃತಿಗಳು ಏನು ಹೇಳ್ತಾರೆ, ಸಂಸ್ಕೃತಿ ಹೋಗಿ ವಿಕೃತಿ ಆಗುವುದನ್ನು ವಿಕೃತಿಯಿಂದ ಎಳೆದು ಮತ್ತೆ ಸಂಸ್ಕೃತಿಗೆ ತರುವ ಆ ಪ್ರಯತ್ನ ಖಂಡಿತ ಸಾಧು ಆದೀತು ಅಂತ ನನ್ನೊಂದು ಆಶಾವಾದ. ಮಕ್ಕಳಿಗೆ ಪರಿಪೂರ್ಣವಾದ ಯಕ್ಷ ಶಿಕ್ಷಣ ಕೊಟ್ಟರೆ ಅವರೇ ಪ್ರೇಕ್ಷಕರಾಗಿ ಪುನಃ ಸಂಸ್ಕಾರಕ್ಕೆ ಕಾರಣ ಆಗ್ತಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಖಂಡಿತ. ನಿಮ್ಮ ಅಭಿಪ್ರಾಯ ಅದ್ರ ಬಗ್ಗೆ? ಖಂಡಿತ. ಯಾಕಂದ್ರೆ ಯಾವುದೇ ಆದರೂ ಶಿಕ್ಷಣ, ನಮ್ಮಲ್ಲಿ ಮಾತು ಉಂಟಲ್ಲ, ಒಬ್ಬ ಕಲಾವಿದ ಆಗದಿದ್ರೂ ಒಬ್ಬ ಪ್ರಜ್ಞಾವಂತ ಪ್ರೇಕ್ಷಕನಾಗುತ್ತಾನೆ ಅಂತ. ಹಾಗಿರುವಾಗ ಪ್ರಯತ್ನವನ್ನು ನಾವು ಮಾಡಲೇಬೇಕಲ್ಲ. ಪ್ರಯತ್ನವೇ ಮಾಡದೆ ಇದು ಪ್ರಯೋಜನ ಇಲ್ಲ ಅಂತ ಹೇಳಿದ್ರೆ ಆದೀತ ಮನೆಯಲ್ಲಿ ಕೂತು. ಈಗ ನಾನು ನಮ್ಮ ಕುರಿತಾಗಿ ಹೇಳ್ತೇನೆ ಅಂತ ತಿಳಿಬಾರದು. ಪೌರಾಣಿಕವಾದಂತಹ ಕತೆ, ಸಾಕೇತ ಸಾಮ್ರಾಜ್ಯವು ಪೌರಾಣಿಕ, ಇಂದ್ರಪ್ರಸ್ಥವು ಪೌರಾಣಿಕ, ಶುಕ್ರನಂದನೆಯು ಪೌರಾಣಿಕ. ಯಾಕೆ ಯಶಸ್ವಿ ಆಗಲಿಲ್ವಾ? ಪುರಾಣದ ಕಥೆಯನ್ನು ಯಾರೂ ನೋಡುವುದಿಲ್ಲ ಅಂತ ಹೇಳಲಿಕ್ಕಿಲ್ಲಲ್ಲ. ಖಂಡಿತ ಇಲ್ಲ. ಅದನ್ನು ಕೊಡುವ ಕ್ರಮದಲ್ಲಿ ಉಂಟು. ಚಂದ ಮಾಡಿ ನಾವು ಕೊಟ್ಟೆವು ಅಂತಾದರೆ ಪ್ರೇಕ್ಷಕರು ಖಂಡಿತ ಸ್ವೀಕರಿಸ್ತಾರೆ. ಹಾಗಿದ್ರೆ ಈಗ ಹಿಂದಿನಷ್ಟು ಊಟ ಮಾಡುವ ಜನ ಈಗ ಇಲ್ಲದಿದ್ರು ಅವರಿಗೆ ಊಟ ಮಾಡುವಂತಹ ರುಚಿಯಲ್ಲಿ ಸರಿಯಾಗಿ ಕೊಟ್ಟರೆ ಹೇಗೆ ಊಟ ಮಾಡ್ತಾರೆ? ಅದು ಖಂಡಿತ. ಯಾಕಂದ್ರೆ ಕಾಲದ ಬದಲಾವಣೆ ಆಗುವಾಗ ನಾವು ಅದಕ್ಕೆ ಒಗ್ಗಿಕೊಳ್ಳೇಬೇಕು. ಒಂದು ಕಾಲದಲ್ಲಿ ಟೆಸ್ಟ್ ಮ್ಯಾಚ್ ಆಗ್ತಾ ಇತ್ತು. ಆ ಟೆಸ್ಟ್ ಮ್ಯಾಚ್ ಅಲ್ಲಿ ಒಂದು 25 ಬಾಲ್ ಹಾಕಿ 1 ರನ್ ಆಗುವುದು ಕಷ್ಟ. ಆದ್ರೂ ಜನ ನೋಡ್ತಿದ್ರು ಇಡೀ ದಿವಸ ಕೂತು. 5 ದಿನ ನೋಡ್ತಿದ್ರು, 1 ವರ್ಷ ಮಾತಾಡ್ತಿದ್ರು. ಅದಾದ ಮೇಲೆ ಒನ್ ಡೇ ಮ್ಯಾಚ್ ಬಂತು. ಬಹಳ ಜನ ಅದನ್ನು ಒನ್ ಡೇಗೆ ಹೆಚ್ಚು ಒತ್ತು ಕೊಟ್ರು. ಈಗ ಟೆಸ್ಟ್ ಮ್ಯಾಚ್ ಇಲ್ಲವೇ ಇಲ್ಲ. ಒನ್ ಡೇ ಇತ್ತು, ಒನ್ ಡೇಗೆ ಕಡಿಮೆ ಆಯ್ತು. ಈಗ 20ಗೆ ಬಂದು ನಿಂತಿದೆ. ಈ 20 ಹೋಗಿ ಇನ್ನೊಂದು 6 ಮ್ಯಾಚ್ ಬರ್ಬಹುದು, ಬಂದಿದೆ ಕೆಲವು ಕಡೆ. ಈಗ ಸಮಯ ಅದು ಪರಿವರ್ತನೆ ಆಗುವಾಗ ಎಲ್ಲದರಲ್ಲಿಯೂ ಆಗ್ತದೆ. ಹರೀಶಣ್ಣ ಹೇಳಿದ ಹಾಗೆ ಶುಕ್ರಾನಂದನೆ ಅವರ ಪ್ರಸಂಗ ಮೇಳದ್ದು ಸೂಪರ್ ಹಿಟ್ ಆಯಿತು. ಮತ್ತೆ ಈ ವರ್ಷದ್ದು ಸಾಕೇತ ಸಾಮ್ರಾಜ್ಞಿ, ಕಾಲಮಿತಿಯ ಒಳಗೆ ಇಡೀ ಕಥೆಯನ್ನು ಹೇಗೆ ಕೊಡಬಹುದು, ಎಷ್ಟು ಜನರು ಒಳ್ಳೆಯ ರೀತಿಯಲ್ಲಿ ಅದನ್ನು ಸ್ವೀಕಾರ ಮಾಡಿದ್ದಾರೆ. ನಾವು ಕೊಡುವುದರಲ್ಲಿರುವುದು. ಈಗ ಸಮಯವು ಕೂಡ ನಮ್ಮ ಕೈಯಿಂದ ಮೀರ್ತಾ ಹೋಗ್ತಾ ಇರೋದ್ರಿಂದ ವಿಚಾರಗೋಷ್ಠಿಯನ್ನ ಮುಗಿಸುವ ಹಂತಕ್ಕೆ ಬಂದಿದ್ದೇವೆ. ಸರಿ. ಈಗ ಹಾಗಿದ್ರೆ ಪುರಾತನತೆ ಅನ್ನೋದನ್ನು ಉಳಿಸಿಕೊಳ್ಳಬೇಕು ಅನ್ನುವಂಥ ಭಾವನೆ, ಸಂಕಲ್ಪ ಸರಿ. ಹೊಸತನ್ನು ಸ್ವೀಕರಿಸಬೇಕು ಎನ್ನುವಂತಹ ತೀರ್ಮಾನವೂ ಸರಿ. ಹಾಗಿದ್ರೆ ಹೇಗೆ ಸ್ವೀಕರಿಸಬೇಕು ಎನ್ನುವುದಕ್ಕೊಂದು ತೀರ್ಮಾನಕ್ಕೆ ಬಂದ್ರಿ. ಯಾವುದ್ಯಾವುದೇ ಆಯಾ ಕಾಲಘಟ್ಟದಲ್ಲಿ ಯಾವುದ್ಯಾವುದೆಲ್ಲ ಗುಣವೋ ಅದನ್ನು ಸ್ವೀಕರಿಸ್ತಾ ಹೋಗಬೇಕು. ಅಲ್ಲದು ತನ್ನಿಂದ ತಾನೇ ನಶಿಸಿ ಹೋಗ್ತದೆ. DVG ಅವರ ಕಗ್ಗದಲ್ಲಿ ಹೇಳಿದ ಹಾಗೆ, ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು. ಹಳೆ ತತ್ವ ಹೊಸ ವಿಚಾರದೊಡಗೂಡೆ ಜಶವು ಜನ ಜೀವನಕ್ಕೆ. ಪರಿವರ್ತನೆ ಎಲ್ಲ ವಿಭಾಗದಲ್ಲಿ ಆಗಿದೆ. ಡ್ರೆಸ್ಸಿಂದ ತೊಡಗಿ, ಹಿಮ್ಮೇಳ ತೊಡಗಿ, ಮೊಮ್ಮೇಳ ತೊಡಗಿ, ಪ್ರೇಕ್ಷಕರಿಂದ ತೊಡಗಿ ಎಲ್ಲ ಕಡೆ ಬದಲಾವಣೆ ಆಗಿದೆ. ಹಾಗಂತ ಆ ಮೂಲ ತತ್ವ, ಆ ಮೂಲ ಸತ್ವ, ಆ ಫೌಂಡೇಶನ್ ಅಂತ ಏನುಂಟು ಅದಕ್ಕೆ ಯಾವುದೇ ಕೊರತೆ ಇಲ್ಲದ ಹಾಗೆ ಒಂದು ಅನನ್ಯತೆಯನ್ನು ಉಳಿಸಿಕೊಳ್ಳುವ
ಆ ಪ್ರಯತ್ನದಲ್ಲಿ ಯಕ್ಷಗಾನ ಮುಂದುವರಿಬೇಕು. ಇವತ್ತಿಗೂ ನಾವು ಬಹಳ ಹೆಮ್ಮೆಯಿಂದ ಹೇಳಬೇಕು, ಒಂದು ಕನ್ನಡ ಶುದ್ಧ ಭಾಷೆ, ಅದು ಒಂದು ಚೂರು ಅನ್ಯ ಭಾಷೆಯ ಬೆರಕೆ ಇಲ್ಲದೆ ಮಾತಾಡುವ ಕಲೆ ಇದ್ರೆ ಅದು ಯಕ್ಷಗಾನ. ಮತ್ತೊಂದು ಅಂಥದ್ದು ಬೆಳವಣಿಗೆ ಆಗುವುದಕ್ಕೆ ಇದಾಗಬೇಕು. ಇನ್ನೂ ಒಂದು ಉಂಟು, ಹಾ. ಇದು ದಶಾವತಾರ. ಯಾವುದಿದ್ರೂ ದಶಾವತಾರ ಮಂಡಳಿ ಅಂತ ಹೇಳೋದು. ಅಂದರೆ ನಾವು ಚೌಕಿ ಪೂಜೆ ಮಾಡಿ ಕೊನೆಗೆ ಮತ್ತೆ ಬಂದು ಮಂಗಲ ಮಾಡುವಾಗಲೂ ಚೌಕಿಯಲ್ಲಿ ಗಣಪತಿ ದೇವರೆದುರು ಮಂಗಲ ಮಾಡ್ತೇವೆ. ಅಂದರೆ ಅದೊಂದು ಆರಾಧನಾ ಕಲೆ. ಹೌದು. ಈ ಆರಾಧನಾ ಕಲೆ ನಾವು ಭಕ್ತಿಯಿಂದ ಇದನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ ಅನ್ನುವ ಭಾವದಿಂದ ಕಲಾವಿದ ಪ್ರವರ್ತಿಸಿದರೆ ಹೌದು. ಯಾವತ್ತೂ ಕಲೆಗೆ ಅನ್ಯಾಯ ಆಗುವುದಿಲ್ಲ. ನೀವು ಹೇಳಿದ ಮಾತಿಗೆ ಖಂಡಿತ ಆಗುವುದಿಲ್ಲ. ಒಂದು ಪೂರಕ. ನಾವು ತುಂಬ ಕಡೆ ಕ್ಷಣಿಕತೆಗಳಿಗೆ ಹೋಗುವವರು. ಸತ್ಯನಾರಾಯಣ ಪೂಜೆ ಯಕ್ಷಗಾನದಲ್ಲಿ ಬದಲಾವಣೆಯಲ್ಲಿ ಇದು ಒಂದು. ಯಾಕೆಂದರೆ ಸತ್ಯನಾರಾಯಣ ದೇವರ ಪೂಜೆ ಅದನ್ನು ಕಲ್ಪೋಕ್ತ ವಿಧಿಯಿಂದ ಒಂದು ಪುರೋಹಿತ ವರ್ಗ ಮಾಡಿದರೆ ಅದರ ಕಥೆಯನ್ನು ಯಕ್ಷಗಾನದ ರೂಪದಲ್ಲಿ ಕೊಟ್ಟಿದ್ದೇವೆ. ಆ ಜನ ಅದನ್ನು ಆಸ್ವಾದಿಸುವಾಗ ನಮಗೆ ತುಂಬ ಸಂತೋಷ ಆಗ್ತದೆ. ಹೌದು. ಕ್ಷಣಿಕತೆಯನ್ನು ಹೇಳುವಾಗ ಅಲ್ಲಿ ಕೂತುಕೊಳ್ಳುವ ಜನ ಭಕ್ತಿಯ ಸ್ವರೂಪದಿಂದ ಅದನ್ನು ಸ್ವೀಕರಿಸ್ತಾರೆ. ಯಕ್ಷಗಾನದ ಉಳಿವಿಗೆ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮದ ಆ ಒಂದು ಆಯಾಮವನ್ನು ಸೇರಿಸಿಕೊಂಡು ಅದು ಭಕ್ತಿ ಪ್ರಧಾನವಾದ ಕಲೆ ಅನ್ನೋ ಭಾವದಿಂದ ಅದನ್ನು ಜನ ಸ್ವೀಕರಿಸುವ ಹಾಗೆ ಕಲಾವಿದರ ಹೊಣೆಯೂ ಉಂಟು, ಅದನ್ನು ನೋಡುವ ಪ್ರೇಕ್ಷಕರ ಹೊಣೆಯೂ ಉಂಟು, ಅಥವಾ ಅದನ್ನು ಬೆಳೆಸುವಂತಹ ಯಜಮಾನ ವರ್ಗದವರಿಗೆ ಆ ಹೊಣೆ ಉಂಟು. ಹಾಗಿದ್ರೆ ಗಣಪತಿ ಪೂಜೆಯಿಂದ ಪ್ರಾರಂಭ ಮಾಡಿ ಪುನಃ ಬಂದು ಗಣಪತಿಯ ಎದುರಿನಲ್ಲಿಯೇ ಮಂಗಳ ಮಾಡುವಂತಹ ಆರಾಧನಾ ಕಲೆ ಯಕ್ಷಗಾನ ಕಲೆ. ಹೌದು. ಭಾಷೆ ಉಳಿದಿದ್ರೆ ಈ ಯಕ್ಷಗಾನದಿಂದ ಅಂತ ಹೇಳಿದಿರಿ. ಹೌದು. ಒಬ್ಬೊಬ್ಬರ ಕನ್ನಡ ಭಾಷೆಯು ವಿಭಿನ್ನವಾಗಿ ವಿಶಿಷ್ಟವಾಗಿರ್ತದೆ. ಹೌದು. ಅರ್ಥದಲ್ಲಿ ಅದನ್ನೇ ಆಸ್ವಾದಿಸುವವರಿದ್ದಾರೆ. ಹೌದು. ಹಾಗೆ ಭಾವ ಪ್ರಸ್ತುತಿಯಲ್ಲಿಯೂ ಕೂಡ ಒಂದೊಂದು ಕಲಾವಿದರ ಅಭಿಮಾನಿಗಳಾಗಿ ಆ ಭಾವ ಪ್ರಸ್ತುತಿಯನ್ನು ಸ್ವೀಕರಿಸುವಲ್ಲಿಯೂ ಕೂಡ ವಿಶೇಷತೆ ಇದೆ. ಹೌದು. ಹಾಗಿದ್ರೆ ಯಕ್ಷಗಾನ ಕಲೆ ಅನ್ನೋದು ಈ ಮಣ್ಣಿನ ಕಲೆ, ಹೌದು. ಆರಾಧನಾ ಕಲೆ, ಧಾರ್ಮಿಕ ಕಲೆ. ಇದರಲ್ಲಿ ದೇವರಿಂದ ಪ್ರಾರ್ಥಿಸಿ ಗೆಜ್ಜೆ ಕಟ್ಟಿ ದೇವರನ್ನು ಪ್ರಾರ್ಥಿಸಿ ಗೆಜ್ಜೆಯನ್ನು ಬಿಚ್ಚುವ ಕಾರಣದಿಂದ ಹೌದು. ಹಿನ್ನೆಲೆ ಧಾರ್ಮಿಕವಾಗಿದೆ. ಹೌದು. ಇದು ಉಳಿಯುತ್ತದೆ, ಉಳಿಯಬೇಕು. ಪರ್ವಕಾಲಗಳು ಇದರ ಬೆಳವಣಿಗೆಗೆ ಪೂರಕವಾಗಿರಲಿ ಅಂತ ಆಶಿಸ್ತಾ ವಿಚಾರಗೋಷ್ಠಿಯನ್ನು ಮುಗಿಸೋಣಾಗದ. ಧನ್ಯವಾದಗಳು. ಆತ್ಮೀಯ ಕಲಾಭಿಮಾನಿ ಬಂಧುಗಳೇ, ಈಗ ವಿಚಾರಗೋಷ್ಠಿ ಕಾರ್ಯಕ್ರಮ ಮುಗಿಯಿತು. ವಿಷಯ ಪರಿವರ್ತನೆ ಪರ್ವಕಾಲದಲ್ಲಿ ಯಕ್ಷಗಾನ ಕಲೆ. ವಿಷಯ ಮಂಡನೆ ಮಾಡಿದ್ದು ಸದಾಶಿವ ದೇವಿಪುರ ತಲಪಾಡಿ. ಸಂವಾದ ಶ್ರೀ ಹರೀಶ್ ಬಳಂತಿಮಗುರು, ಪ್ರಬಂಧಕರು ಹನುಮಗಿರಿ ಮೇಳ. ಸಮನ್ವಯಕಾರರು ಶ್ರೀ ರಮಣಾಚಾರ್ಯ ಕಾರ್ಕಳ. ತೆಂಕು ಮತ್ತು ಬಡಗುತಿಟ್ಟು ಅರ್ಥಧಾರಿ ಮತ್ತು ವೇಷಧಾರಿಗಳು, ಇವರಿಗೆ ಅನಂತ ಧನ್ಯವಾದಗಳು.